ಹಲೋ ಫ್ರೆಂಡ್ಸ್, ನಾವು GRS ಅಂತ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ವಿ, ಜಾಗ್ರಫಿ ರಿವಿಷನ್ ಸೀರೀಸ್ ಅಂತ. ಈ ಲಾಸ್ಟ್ ಸೆಷನ್ನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬ್ರಹ್ಮಪುತ್ರ ನದಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಇವತ್ತಿನ ಸೆಷನ್ನಲ್ಲಿ ನಾವೇನು ಮಾಡೋಣ ಅಂದರೆ ಗೋದಾವರಿ ನದಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಓಕೆನಾ? ಸೊ ನಾವು ಸಿಂಧು ನದಿಯ ಬಗ್ಗೆ ಅರ್ಥ ಮಾಡ್ಕೊಂಡಿವಿ, ಗಂಗಾ ನದಿಯ ಬಗ್ಗೆ ಅರ್ಥ ಮಾಡ್ಕೊಂಡಿವಿ, ಆ್ಯಂಡ್ ಬ್ರಹ್ಮಪುತ್ರ ನದಿಯ ಬಗ್ಗೆನೂ ಕೂಡ ಅರ್ಥ ಮಾಡ್ಕೊಂಡಿವಿ. ಆ್ಯಂಡ್ ಅಲ್ಲಿ ಸಣ್ಣ ಸಣ್ಣ ನದಿಗಳ ಲೈಕ್ ಲೂನಿ, ಸಬರ್ಮತಿ, ಈ ಸುವರ್ಣರೇಖಾ, ದಾಮೋದರ್, ಈ ಎಲ್ಲ ಸಣ್ಣ ಸಣ್ಣ ನದಿಗಳನ್ನು ಕೂಡ ನೋಡ್ಲಿಕ್ಕೆ ಟ್ರೈ ಮಾಡಿವಿ. ಬಟ್ ಇವತ್ತಿಗೆ ಒಂದು ಅತ್ಯಂತ ಪ್ರಮುಖವಾದ ಒಂದು ನದಿ ವ್ಯವಸ್ಥೆ ಯಾವುದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಅಂದರೆ ಗೋದಾವರಿ. ಓಕೆನಾ? ಸೊ ಈ ಪೆನಿನ್ಸುಲಾ ಪ್ಲಾಟ್ಯೂ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡ ನದಿ ವ್ಯವಸ್ಥೆ ಇದು, ಅತ್ಯಂತ ಉದ್ದವಾದದ್ದು ಹೌದು. ಆದ್ದರಿಂದ ಇದು ಅತ್ಯಂತ ಪ್ರಮುಖವಾದ ಒಂದು ಟಾಪಿಕ್ ಅಂದ್ಕೊಳ್ರಿ. ನಮಗೆ KE ಮತ್ತು KPSC ಎಕ್ಸಾಮ್ಸ್ಗಳು ಕೇಳುವಂಥ ಟಾಪಿಕ್ಸ್ಗಳಲ್ಲಿ ಗೋದಾವರಿನೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಐತೆ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಇವತ್ತು ನಾವೇನು ಮಾಡೋಣ ಅಂದರೆ ಗೋದಾವರಿಯ ಸ್ವಲ್ಪ ಬೇಸಿಕ್ಸ್ಗಳನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ. ತದನಂತರ ವಿಲ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಮ್ಯಾಪ್. ಓಕೆ? ಸೊ ನಿಮಗೆ ಈ ಎಲ್ಲ ವಿಡಿಯೋಸ್ಗಳು GRS ಪ್ರೋಗ್ರಾಮ್ ನಿಮಗೆಲ್ಲ ಭಾಳ ಹೆಲ್ಪ್ ಆಗ್ಲಿತ್ತದ ಅಥವಾ ನಿಮ್ಗೆ ಅದು ಇಷ್ಟ ಆಗ್ಲಿತ್ತಿದ್ರೆ ನೀವು ಲೈಕ್ ಮಾಡಿರಿ. ನೀವು ವ್ಯೂಸ್ ಬರ್ತದೆ ನನಗೆ, ಬಟ್ ನೀವು ಲೈಕ್ ಮಾಡ್ತಿಲ್ಲ, ಅದನ್ನು ನೀವು ನೋಡ್ಕೋಬೇಕು. ಓಕೆನಾ? ಸಿ ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ಡೂ ಎನಿಥಿಂಗ್, ಇಟ್ ಈಸ್ ಜಸ್ಟ್ ಅ ಲೈಕ್. ನೀವು ನೋಡುವಾಗ ನೀವು ಈ ಒಂದು ಕಂಟೆಂಟ್ಸ್ಗಳದ್ದು ಹೆಲ್ಪ್ ತೊಗೊಳ್ತೀರಿ ಅಂದರೆ ಯು ಜಸ್ಟ್ ಹ್ಯಾವ್ ಟು ಲೈಕ್ ಅಲ್ಲ, ಲೈಕ್ ಮಾಡಿರಿ ಆ್ಯಂಡ್ ನಿಮ್ಗೆ ಟೈಮ್ ಉಳಿದ್ರೆ ಕಮೆಂಟ್ಸು ಮಾಡಿರಿ. ನಿಮ್ಗೆ ಅದಕ್ಕಿಂತ ಜಾಸ್ತಿ ಟೈಮ್ ಉಳಿದ್ರು ನೀವೇನು ಮಾಡ್ಬೋದು ಅಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಹೇಳ್ರಿ. ಓಕೆನಾ? ಸೊ ಇಷ್ಟು ಹೇಳ್ತಾ ವಿಲ್ ಸ್ಟಾರ್ಟ್ ವಿತ್ ದ ಗೋದಾವರಿ ರಿವರ್. ಓಕೆ? ಸೊ ಸ್ವಲ್ಪ ಇಲ್ಲಿ ನನ್ನ ಮ್ಯಾಪ್ ಮೇಲೆ ಗೋದಾವರಿ ಎಕ್ಸಾಕ್ಟ್ಲಿ ಎಲ್ಲೈತಂತೆ ತೋರಿಸ್ಲಿಕ್ಕೆ ಟ್ರೈ ಮಾಡೋದಂತ ಇಲ್ಲಿ ಮ್ಯಾಪ್ ನೋಡ್ತಿರ್ತೀರಿ ನೀವು. ಓಕೆನಾ? ಇಲ್ಲಿ ಮಧ್ಯದಲ್ಲಿ ನಿಮಗೆ ಏನು ಕಂಡುಬರ್ತಿರ್ತದೆ ಅಂದರೆ ಅಮರ್ಕಂಟಕ್ ಕಂಡುಬರ್ತಿರ್ತದೆ, ಅದನ್ನು ಹೈಲೈಟ್ ಮಾಡಿದೆ ನಾವಿವಾಗ. ಬಟ್ ಇಲ್ಲಿ ನೋಡ್ರಿ, ನಾನು ರೆಡ್ ಕಲರ್ಲಿ ಮಾರ್ಕ್ ಮಾಡಿ ಹೈಲೈಟ್ ಮಾಡ್ತೀನಿ. ದಿಸ್ ಪರ್ಟಿಕ್ಯುಲರ್ ರಿವರ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಗೋದಾವರಿ ರಿವರ್. ಓಕೆನಾ? ಎಕ್ಸಾಕ್ಟ್ಲಿ ಗೋದಾವರಿ ರಿವರ್ ಹೆಂಗೈತೆ ಅಂದ್ರೆ ಹೆಂಗೈತಿ. ಸೊ ಆ ಗೋದಾವರಿ ರಿವರ್ನ ನಾನು ಝೂಮ್ ಇನ್ ಮಾಡಿ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಸೊ ಡೋಂಟ್ ವರಿ. ಸೊ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸ್ವಲ್ಪ ಬೇಸಿಕ್ಸ್ ಅದಾವೆ, ಆ ಬೇಸಿಕ್ಸ್ಗಳು ಹೆಂಗದಾವೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಇದರ ಒಟ್ಟು ಉದ್ದ ಎಷ್ಟೈತೆ ನೋಡ್ರಿ, 1465 ಕಿಲೋಮೀಟರ್. ಓಕೆನಾ? ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಇಡೀ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇಷ್ಟು ಉದ್ದವಾದದ್ದು ಮತ್ತೊಂದು ನದಿ ಇಲ್ಲ. ಓಕೆನಾ? ನೀವು ಕೃಷ್ಣಾ ನದಿಯನ್ನು ಕನ್ಸಿಡರ್ ಮಾಡಿದ್ರು ಕೂಡ ಕೃಷ್ಣಾ ನದಿಯ ಉದ್ದ ಬರ್ತದೆ ಅರೌಂಡ್ 1400 ಕಿಲೋಮೀಟರ್. ಓಕೆನಾ? ಸೊ 1465 ಕಿಲೋಮೀಟರ್ ಇರತಕ್ಕಂಥ ಒಂದೇ ಒಂದು ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಉದ್ದವಾದ ನದಿ ಯಾವುದು ಅಂದರೆ ಗೋದಾವರಿ. ಓಕೆ? ಇದರದ್ದು ಕ್ಯಾಚ್ಮೆಂಟ್ ಏರಿಯಾ ಅಥವಾ ಜಲಾನಯನ ಪ್ರದೇಶ ಎಷ್ಟೈತೆ ನೋಡ್ರಿ, 3,12,812 ಸ್ಕ್ವೇರ್ ಕಿಲೋಮೀಟರ್ಸ್ ಐತಿ. ಕರ್ನಾಟಕದ ಪೂರ್ತಿ ಏರಿಯಾನ ಕನ್ಸಿಡರ್ ಮಾಡಿದರೆ 1.4% ಅಷ್ಟು ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. 1.4% ಅಷ್ಟು ಇದ್ರ ಬೇಸಿನ, ಈ ಗೋದಾವರಿಯ ಬೇಸಿನ ಕರ್ನಾಟಕದಲ್ಲಿ ಕಂಡುಬರ್ತದೆ. ಅದರ ಜೊತೆಗೆ ನೀವು ಇಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನು ಹೇಳಿಕತ್ತೇನೆ ಅಂದರೆ ಸರ್ ಅರೌಂಡ್ 2.3% ಕರ್ನಾಟಕದ ಏರಿಯಾವನ್ನು ಕವರ್ ಮಾಡೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. 2.3% ಕರ್ನಾಟಕದ ವಿಸ್ತೀರ್ಣವನ್ನು ಹೊಂದಿದೆ ಅಂತ ಬರೆದಿರ್ತೀನಿ. ಓಕೆನಾ? ಹೊಂದಿದೆ. ಈ ಟೋಟಲ್ ಗೋದಾವರಿಯ ಕ್ಯಾಚ್ಮೆಂಟ್ ಏರಿಯಾ ಎಷ್ಟೈತಿ, 3,12,812 ಸ್ಕ್ವೇರ್ ಕಿಲೋಮೀಟರ್ಸ್ ಐತಿ. ಅದರದ್ದು 1.4% ಎದುರೊಳಗೈತಿ ಕರ್ನಾಟಕದಲ್ಲಿ. ಆದರೆ ಕರ್ನಾಟಕದ ಏರಿಯಾ 191,791 ಸ್ಕ್ವೇರ್ ಕಿಲೋಮೀಟರ್ಸ್ ನೀವು ನೋಡಿದರೆ ಅದರದ್ದು 2.3% ಅಷ್ಟು ನಾವೇನು ನೋಡ್ತೇವೆ ಅಂದರೆ ಈ ಗೋದಾವರಿ ನದಿ ವ್ಯವಸ್ಥೆಯಿಂದ ವಿಸ್ತೀರ್ಣಗೊಂಡಿರೋದ ಅಥವಾ ವಿಸ್ತಾರಗೊಂಡಿರೋದನ್ನು ನಾವು ನೋಡ್ತೇವೆ. ಓಕೆನಾ? ಸೊ ಇವಾಗ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಆದ್ದರಿಂದ ಇದು ಅತ್ಯಂತ ಉದ್ದವಾದ ನದಿ ಇರತಕ್ಕಂಥ ಕಾರಣದಿಂದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇದನ್ನು ದಕ್ಷಿಣ ಗಂಗಾ ಅಂತಲೂ ಕರೀತಾರೆ. ಯಾಕಂದರೆ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಯಾವುದು? ಗಂಗಾ, ಹೌದೋ ಇಲ್ಲ? ಆದ್ದರಿಂದ ಈ ದಕ್ಷಿಣದಲ್ಲಿ ಅತ್ಯಂತ ಉದ್ದವಾದ ಯಾವುದು? ಗೋದಾವರಿ. ಆದ್ದರಿಂದ ಇದನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ. ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಗಂಗಾ ನದಿ ಅನ್ನೋದು ಹಿಮಾಲಯ ಪರ್ವತಗಳ ಹಿಮಾಲಯ ಪರ್ವತಗಳು ರಚನೆಗೊಂಡಿರ್ತಕ್ಕಂಥ ಒಂದು ನದಿ, ಅದು ಗಂಗಾ ನದಿ. ಆದರೆ ಈ ಗೋದಾವರಿ ಆ ಥರ ಅಲ್ಲ ಸರ್, ಇದು ಮುಂಚೆಯಿಂದನೇ ಇತ್ತು ಸರ್. ಇದು ಹಿಮಾಲಯಗಳು ಬರೋಕ್ಕಿಂತ ಮುಂಚೆಯಿಂದನೇ ನಾವೇನು ನೋಡಿದ್ವಿ ಅಂದರೆ ಈ ಗೋದಾವರಿ ನದಿಯನ್ನು ನೋಡಿದ್ವಿ. ಆದ್ದರಿಂದ ಇದರ ವಯಸ್ಸು ಜಾಸ್ತಿ ಇರತಕ್ಕಂಥ ಕಾರಣದಿಂದ ಇದನ್ನು ವೃದ್ಧ ಗಂಗಾ ಅಂತಲೂ ಕರೀತಾರೆ. ಓಕೆನಾ? ಸೊ ನೋಡ್ರಿ, NCERT ಒಳಗೆ ಈ ಗೋದಾವರಿನ ದಕ್ಷಿಣ ಗಂಗಾ ಅಂತ ಕೊಟ್ಟಿರ್ತಾರೆ. ಸ್ಟೇಟ್ ಸಿಲೆಬಸ್ ಬುಕ್ಸ್ ಒಳಗೆ ಕಾವೇರಿ ನದಿಯನ್ನು ದಕ್ಷಿಣ ಗಂಗಾ ಅಂತ ಕೊಟ್ಟಿರ್ತಾರೆ. ಸೊ ಯು ಕ್ಯಾನ್ ಗೋ ವಿತ್ NCERT ಅವ್ರ ಸ್ಟೇಟ್ ಸಿಲೆಬಸ್ ಬುಕ್ಸ್, ದಟ್ ಈಸ್ ಓಕೆ. ನೀವು ದಕ್ಷಿಣ ಗಂಗಾ ಮತ್ತು ಕಾವೇರಿ ಎರಡೂ ಆಪ್ಷನ್ಸ್ಗಳು ಇದ್ರೂ ಕೂಡ ನೀವು ಎರಡರೊಳಗೆ ಯಾವ ಚೂಸ್ ಮಾಡಿದ್ರು ಕೂಡ ನಿಮಗೆ ಅವರು ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ. ಆ್ಯಂಡ್ ಎರಡು ಆಪ್ಷನ್ ಇದ್ದರೆ 100% ಬೋನಸ್ ಕೊಡ್ತಾರೆ. ಸೊ ದೇರ್ ಇಸ್ ನೋ ವರಿ ಅಬೌಟ್ ಇಟ್. ಓಕೆನಾ? ಸೊ ಇವಾಗ ನಾವೇನು ಮಾಡೋಣ ಅಂದರೆ ಇದರ ಉಗಮ ಮತ್ತು ಸಂಗಮದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಫಾರ್ ಎಕ್ಸಾಂಪಲ್, ಗೋದಾವರಿ ನದಿ ಈ ಥರ ಆಯ್ತು ಅನ್ಕೊಳ್ರಿ. ಓಕೆನಾ? ಸೊ ಗೋದಾವರಿ ನದಿ ಎಲ್ಲಿಂದ ಸ್ಟಾರ್ಟ್ ಆಗದ? ಇಲ್ಲಿಂದ ಸ್ಟಾರ್ಟ್ ಆಗದ ಅನ್ಕೊಳ್ರಿ. ಈ ಗೋದಾವರಿ ನದಿ ಇಲ್ಲಿಂದ ಸ್ಟಾರ್ಟ್ ಆಗದ ಅನ್ಕೊಳ್ರಿ ಈ ಥರ. ಓಕೆ? ನಾನು ಇನ್ನೊಂದ್ಸಲ ಮಾರ್ಕ್ ಮಾಡ್ಲಿದ್ದೇನೆ ಇದನ್ನ.
ಗೋದಾವರಿ ನದಿ ಈ ಥರ ಸ್ಟಾರ್ಟ್ ಆಗಿದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ನಾನು ಏನು ಮಾಡ್ತೀನಿ ಅಂದರೆ ಈ ಪರ್ವತಗಳನ್ನು ಸ್ವಲ್ಪ ಈ ಕಡೆ ಸರಿಸ್ತೇನೆ ಅಂತ, ಸೊ ದಟ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್. ಓಕೆ, ಈ ಪರ್ವತಗಳು ಇಲ್ಲದ ಅಂದರೆ 100% ಆ ಪರ್ವತಗಳು ಏನಪ್ಪ ಅಂದರೆ ಪೂರ್ವ ಘಟ್ಟಗಳ ಭಾಗಗಳು ಅನ್ನಂಗೆ ಅರ್ಥ. ಓಕೆ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದರ ಉಗಮ ಸ್ಥಾನ ಹೆಂಗೆ ಕಾಣ್ಲಿತ್ತದ, ಈ ಉಗಮ ಸ್ಥಾನ ಎಕ್ಸಾಕ್ಟ್ಲಿ ಇಲ್ಲಿ ಇರ್ತದೆ ಅನ್ಕೊಟ್ರಿ. ಇಲ್ಲಿ ಇರ್ತದಂದ್ರೆ ಡೆಫಿನೆಟ್ಲಿ ಪಶ್ಚಿಮ ಘಟ್ಟಗಳಿಂದ ಉಗಮವಾಗಿ ಬಂಗಾಳ ಕೊಲ್ಲಿಯ ಕಡೆಗೆ ಹರಿಯುತ್ತಿರತಕ್ಕಂಥ ಅತ್ಯಂತ ಪ್ರಮುಖ ನದಿಗಳು. ಆದ್ದರಿಂದ ಈ ಪಶ್ಚಿಮ ಘಟ್ಟಗಳಲ್ಲಿ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳು ಅಂತ ಕಂಡುಬರ್ತಾವೆ. ಓಕೆನಾ, ಸೊ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳು ಅಂತ ಕಂಡುಬರ್ತಾವೆ. ಆ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳು ಎಲ್ಲದಾವ ಅಂದರೆ ನಾಸಿಕ್ ಒಳಗದಾವ. ಎಲ್ಲದಾವ? ನಾಸಿಕ್. ಇದನ್ನು ನಾಸಿಕ್ ಅಂತೇಳಿ ನೆನ್ಪಿಡ್ಬೇಕು. ಈ ನಾಸಿಕ್ ಒಳಗೆ ಒಂದು ಪ್ರದೇಶ ಐತಿ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳಲ್ಲಿ. ಆ ಪ್ರದೇಶಕ್ಕೆ ನಾವೇನಂತ ಕರಿತೀವಿ ಅಂದರೆ ತ್ರಯಂಬಕೇಶ್ವರ್ ಅಂತ ಕರಿತೀವಿ. ತ್ರಯಂಬಕೇಶ್ವರ್. ಈ ತ್ರಯಂಬಕೇಶ್ವರ್ ಅನ್ನೋ ಒಂದು ಪ್ರದೇಶದಿಂದ ಉಗಮಗೊಳ್ಳುವಂಥ ಈ ಒಂದು ನದಿಗೆ ನಾವೇನಂತ ಕರಿತೀವಿ ಅಂದರೆ ಗೋದಾವರಿ ಅಂತ ಕರಿತೀವಿ. ಗೋದಾವರಿ. ಸೊ ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸಹ್ಯಾದ್ರಿ ಬೆಟ್ಟ ಸಮೂಹಗಳಲ್ಲಿ ಒಂದು ಅತ್ಯಂತ ಪ್ರಮುಖ ಬೆಟ್ಟ ಸಮೂಹಗಳು ಕಂಡುಬರ್ತಾವೆ ಬ್ರಹ್ಮಗಿರಿ. ಆ ಬ್ರಹ್ಮಗಿರಿ ಬೆಟ್ಟ ಸಮೂಹಗಳು ನಾಸಿಕ್ ಒಳಗೆ ಕಂಡುಬರ್ತಾವೆ. ಅದರೊಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಐತಿ ತ್ರಯಂಬಕೇಶ್ವರ. ಆದ್ದರಿಂದ ಆ ತ್ರಯಂಬಕೇಶ್ವರಿಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ ಈ ನದಿಗೆ ನಾವು ಗೋದಾವರಿ ಅಂತ ಕರಿತೀವಿ. ಓಕೆನಾ, ಸೊ ಈ ಗೋದಾವರಿ ಇಲ್ಲಿ ನೀವು ನೋಡಿದರೆ ಪೂರ್ವ ಘಟ್ಟಗಳನ್ನು ಕಾರೌಟ್ ಮಾಡಿಕೊಂಡು ಹೊಂಟಿರ್ತದ. ಅತ್ಯಂತ ಪ್ರಮುಖವಾಗಿ ಇಲ್ಲಿ ಯಾವ್ದಾರ ಬೆಟ್ಟಗಳನ್ನು ಕಾರೌಟ್ ಮಾಡ್ತಾ ಇರೋದು ಗಾರ್ಜನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತದೆ ಅಂದರೆ ಸರ್ ಈ ಒಂದು ಬೆಟ್ಟಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಪಾಪಿಕೊಂಡ ಅಂತ ಕರಿತೀವಿ. ಪಾಪಿಕೊಂಡ ಬೆಟ್ಟಗಳು. ಓಕೆ, ಈ ಪಾಪಿಕೊಂಡ ಬೆಟ್ಟಗಳನ್ನು ಕಾರೌಟ್ ಮಾಡ್ಕೊಂಡು ಹೋಗ್ತದೆ. ಅದರ ದಕ್ಷಿಣ ಭಾಗದಲ್ಲಿ ನೀವೇನರ ಬೆಟ್ಟಗಳನ್ನು ನೋಡ್ಲಿತ್ತೀರ ಅಂದರೆ ಅದನ್ನು ರಂಪಾ ಬೆಟ್ಟಗಳು ಅಂತ ಕರಿತೀವಿ. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದದ. ಯಾಕಂದರೆ ಪೂರ್ವ ಘಟ್ಟಗಳಲ್ಲಿ ನಾನು ಈ ಬೆಟ್ಟ ಸಮೂಹಗಳ ಬಗ್ಗೆ ಹೇಳಿದ್ದೆ. ಆವಾಗ ಗೋದಾವರಿ ಈ ಎರಡೂ ಬೆಟ್ಟ ಸಮೂಹಗಳ ಮಧ್ಯದಲ್ಲಿ ಹಾದು ಹೋಗ್ತದೆ ಅಂತ ಹೇಳಿದ್ದೆ. ಓಕೆನಾ, ಸೊ ಫುಲ್ ಕಾನ್ಸಂಟ್ರೇಷನ್. ಈ ಎರಡು ಬೆಟ್ಟಗಳ ಮಧ್ಯದಲ್ಲಿ ಹಾದು ಹೋದ ನಂತರ ಏನಾಗ್ಬಿಡ್ತದೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದು ಎರಡು ಶಾಖೆಗಳಲ್ಲಿ ಏನಪ್ಪ ಅಂದರೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡ್ತದೆ. ಎರಡು ಶಾಖೆಗಳಲ್ಲಿ ಹರಿಯೋದನ್ನು ನೋಡ್ತೀವಿ. ಈ ಎರಡು ಶಾಖೆಗಳನ್ನು ನಾವೇನಂತ ಕರಿತೀವಿ ಗೊತ್ತಾ? ಮೇಲ್ಗಡೆ ಇರತಕ್ಕಂಥ ಈ ಒಂದು ಶಾಖೆಯನ್ನು ಗೌತಮಿ ಗೋದಾವರಿ ಅಂತ ಕರೀತಾರೆ. ಓಕೆನಾ, ಗೌತಮಿ ಗೋದಾವರಿ ಅಂತ ಕರೀತಾರೆ. ಆ್ಯಂಡ್ ಕೆಳಗಡೆ ಇರತಕ್ಕಂಥ ಶಾಖೆಯನ್ನು ವಸಿಷ್ಠ ಗೋದಾವರಿ ಅಂತ ಕರೀತಾರೆ. ವಸಿಷ್ಠ ಗೋದಾವರಿ ಅಂತ ಕರೀತಾರೆ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಗೌತಮಿ ಗೋದಾವರಿ ಆ್ಯಂಡ್ ವಸಿಷ್ಠ ಗೋದಾವರಿ. ಈ ಗೌತಮಿ ಗೋದಾವರಿ ವಸಿಷ್ಠ ಗೋದಾವರಿನ ನೀವು ಕರೆಕ್ಟಾಗಿ ನೋಡಿದ್ರಿ ಅಂದರೆ ಸರಿ ಇಲ್ಲಿ ನೋಡ್ರಿ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಒಂದು ಪೂರ್ತಿ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಕೋನಸೀಮಾ ಅಂತ ಕರಿತೀವಿ. ಆದ್ದರಿಂದ ಅದೇನು ಕೋನಸೀಮಾ ಅನ್ನೋದು ನದಿಮುಖಜ ಭೂಮಿಯನ್ನು ರಚನೆ ಮಾಡೋದಲ್ಲ ಗೋದಾವರಿ. ಅದಕ್ಕೆ ನಾವು ಕೋನಸೀಮಾ ನದಿಮುಖಜ ಭೂಮಿ ಅಥವಾ ಕೋನಸೀಮಾ ಡೆಲ್ಟಾ ಅಂತಲೂ ಕರಿತೀವಿ. ಕೋನಸೀಮಾ ಡೆಲ್ಟಾ ಅಂತಲೂ ಕರಿತೀವಿ. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು, ಅಥವಾ ನದಿಮುಖಜ ಭೂಮಿ. ಅದರ ಜೊತೆಗೆ ಈ ಗೌತಮಿ ಗೋದಾವರಿ ಎಲ್ಲಿ ಹೋಗ್ತಿರ್ತದಲ್ಲ ಈ ಪ್ರದೇಶದಲ್ಲಿ ನಾವು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಸ್ಯವರ್ಗವನ್ನು ನೋಡ್ತೀವಿ. ಆ ಸಸ್ಯವರ್ಗವನ್ನು ನಾವೇನಂತ ಕರಿತೀವಿ ಗೊತ್ತಾ? ಫುಲ್ ಕಾನ್ಸಂಟ್ರೇಷನ್. ಈ ಸಸ್ಯವರ್ಗವನ್ನು ನಾವೇನಂತ ಕರಿತೀವಿ ಅಂದರೆ ಕೋರಿಂಗಾ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಕೋರಿಂಗಾ ಮ್ಯಾಂಗ್ರೂವ್ ಸಸ್ಯವರ್ಗ. ಕೋರಿಂಗಾ ಮ್ಯಾಂಗ್ರೂವ್ ಸಸ್ಯವರ್ಗ ಅಂತ ಗೊತ್ತಿರಬೇಕು. ಓಕೆ, ಮ್ಯಾಂಗ್ರೂವ್ ಸಸ್ಯವರ್ಗ. ಕೋರಿಂಗಾ ಮ್ಯಾಂಗ್ರೂವ್ ಸಸ್ಯವರ್ಗ ಅಂತ ಒಂದು ಸಸ್ಯವರ್ಗ ಕಂಡುಬರ್ತದೆ. ಆ ಸಸ್ಯವರ್ಗಗಳು ಮ್ಯಾಂಗ್ರೂವ್ಸ್ಗೆ ಫೇಮಸ್. ಆ್ಯಂಡ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಫುಲ್ ಕಾನ್ಸಂಟ್ರೇಷನ್. ಈ ಕೋರಿಂಗಾ ಅನ್ನೋದು ಮ್ಯಾಂಗ್ರೂವ್ಸ್ಗೆ ಫೇಮಸ್. ಆ್ಯಂಡ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಈ ಕೋರಿಂಗಾ ಅನ್ನೋದು ನಮ್ಮ ಭಾರತದಲ್ಲಿಯೇ ಎರಡನೇ ಅತ್ಯಂತ ದೊಡ್ಡ ಮ್ಯಾಂಗ್ರೂವ್ ಸಸ್ಯವರ್ಗನ ಹೊಂದಿರತಕ್ಕಂಥದ್ದು. ಅತ್ಯಂತ ದೊಡ್ಡದು ಯಾವ್ದಿರ್ಬೋದು? ಸುಂದರ್ಬನ್ಸ್ ಕೇಳಿರ್ತೀರಿ. ಈ ಮೇಘನಾ ಮತ್ತು ಹುಗ್ಲಿ ನದಿಗಳು ಹೋಗಿ ಸೇರುವಂಥ ಒಂದು ಪ್ರದೇಶವನ್ನು ಅಥವಾ ನದಿಮುಖಜ ಭೂಮಿಯನ್ನು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಏನಂತ ಕರೆದಿದ್ವಿ? ಸುಂದರ್ಬನ್ಸ್ ಅಂತ ಕರೆದಿದ್ವಿ. ಆದರೆ ಇಲ್ಲಿ ಗೌತಮಿ ಗೋದಾವರಿ ಹೋಗುವಾಗ ಭಾಳಷ್ಟು ಶಾಖೆಗಳಲ್ಲಿ ಡಿವೈಡ್ ಆಗಿ ಅಲ್ಲೊಂದು ಮ್ಯಾಂಗ್ರೂವ್ ಸಸ್ಯವರ್ಗ ಬೆಳೆಯುವಂಥ ಒಂದು ಪ್ರದೇಶವನ್ನು ನೋಡ್ತೀವಿ. ಅದಕ್ಕೆ ನಾವು ಕೋರಿಂಗಾ ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಇಡೀ ಭಾರತದಲ್ಲಿಯೇ ಸೆಕೆಂಡ್ ಲಾರ್ಜೆಸ್ಟ್ ಇದು, ಎರಡನೇ ಅತ್ಯಂತ ದೊಡ್ಡ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಮ್ಯಾಂಗ್ರೂವ್ ಸಸ್ಯವರ್ಗ. ಓಕೆನಾ, ಸೊ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಬರ್ದಿರ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಓಕೆ, ಸೊ ಇಷ್ಟೆಲ್ಲ ಆದ ನಂತರ ಇಲ್ಲಿ ಕೋನಸೀಮಾ ಡೆಲ್ಟಾ ಐತಲ್ಲ, ಇದು ಮತ್ತೆ ಎದಕ್ಕೆ ಫೇಮಸ್ ಐತೆ ಸರ್? ಎದಕ್ಕೆ ಫೇಮಸ್ ಐತೆ ಅಂದರೆ ಇಲ್ಲಿ ಸರ್ ಆಮೆಗಳು ಇರ್ತಾವೆ. ಅದ್ರದ್ದು ಏನಪ್ಪ ಅಂದರೆ ಸಂತಾನೋತ್ಪತ್ತಿನೂ ಕೂಡ ಇಲ್ಲೇ ಆಗ್ತಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ. ಅದರ ಸಂಬಂಧ ಕೋನಸೀಮಾ ಡೆಲ್ಟಾ ಮತ್ತು ಈ ಗೋದಾವರಿ ನದಿಯ ಡೆಲ್ಟಾ ಏನಿತ್ತಲ್ಲ ಅದು ಭಾಳ ಫೇಮಸ್ ಐತೆ ಅನ್ಕೊಳ್ರಿ. ಇಲ್ಲಿ ಏನು ಆಮೆಗಳು ಕಂಡುಬರ್ತಾವೆ, ಆ ಆಮೆಗಳಿಗೆ ಒಲಿವ್ ರೆಡ್ಲಿ ಅಂತ ಕರಿತೀವಿ. ಓಕೆನಾ, ಒಲಿವ್ ರೆಡ್ಲಿ ಆಮೆಗಳು ಅಂತ ಕರಿತೀವಿ. ಈ ಆಮೆಗಳ ಸಂತಾನೋತ್ಪತ್ತಿ ಅಥವಾ ಬ್ರೀಡಿಂಗ್, ಸಂತಾನೋತ್ಪತ್ತಿ ಅಥವಾ ಬ್ರೀಡಿಂಗ್ಗೆ ಫೇಮಸ್ ಇರ್ತಕ್ಕಂಥದ್ದು. ಓಕೆ, ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ನಮ್ಮ ನದಿ ಈ ರೀತಿ ಕಾಣ್ಲಿರ್ತದ. ಓಕೆ, ಇದನ್ನ ನಾನು ಆರಾಮ್ಸೆ ಏನು ಮಾಡ್ಬೋದು ಅಂದರೆ ಇದ್ರ ಮೇಲೆ ನಮ್ಮ ಮ್ಯಾಪ್ಗಳ ಮೇಲೆ ಹಾಕಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಬಟ್ ಇವಾಗ ನಾವೇನು ಅರ್ಥ ಮಾಡ್ಕೊಂಡ್ವಿ ಮೇಜರ್ಲಿ ಸರ್ ಒಂದು ಉಗಮವನ್ನು ಅರ್ಥ ಮಾಡ್ಕೊಳ್ತೀವಿ. ಇದೇನಪ್ಪ ಅಂದರೆ ಉಗಮ ಸರ್, ಇದು ಪೂರ್ತಿ ಉಗಮ. ಓಕೆ, ಸೊ ಇದು ಉಗಮ. ಆ್ಯಂಡ್ ಅಲ್ಲಿ ಗೌತಮಿ ಮತ್ತು ವಸಿಷ್ಠ ಗೋದಾವರಿ ಅಂತ ಕರೆದಿಲ್ಲ, ಅದಕ್ಕೆ ನಾವೇನಂತ ಕರಿಬೋದು ಅಂದರೆ ಸಂಗಮ, ಬಂಗಾಳ ಕೊಲ್ಲಿಯನ್ನು ಸೇರುವುದು ಅಂತ ಗೊತ್ತಿರಬೇಕು. ಯಾವ ಎರಡು ಬೆಟ್ಟಗಳ ಮಧ್ಯದಲ್ಲಿ ಹಾದುತ್ತವೋ ಪಾಪಿಕೊಂಡ ಮತ್ತು
ರಂಪ ಬೆಟ್ಟಗಳ ಮಧ್ಯದಲ್ಲಿ ಹಾದು ಹೋಗುವಂಥ ಈ ಒಂದು ನದಿಯನ್ನು ನಾವು ಗೋದಾವರಿ ಅಂತ ಕರೀತೀವಿ. ಓಕೆ, ಸೊ ಅದರ ಮೂಲಕ ಯಾವುದರ ಒಂದೇ ಒಂದು ಬೆಟ್ಟ ಸಮೂಹಗಳ ಮೂಲಕ ಹಾದೋಗ್ತಾವ ಅಂತ ಕೇಳಿಬಿಟ್ರೆ ಪಾಪಿಕೊಂಡ ಅಂತ ಹೇಳ್ರಿ. ಎರಡು ಬೆಟ್ಟ ಸಮೂಹಗಳನ್ನು ಕೇಳಿದ್ರಿ ಅಂದರೆ ಪಾಪಿಕೊಂಡ ಮತ್ತು ರಂಪ ಬೆಟ್ಟಗಳು ಅಂತ ಹೇಳ್ರಿ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ಈ ಆಂಧ್ರ ಪ್ರದೇಶ ಒಳಗೆ ಪಾಪಿಕೊಂಡ ಅಂತೇಳಿ ಒಂದು ನ್ಯಾಷನಲ್ ಪಾರ್ಕು ಕಂಡು ಬರ್ತದೆ. ಆ ನ್ಯಾಷನಲ್ ಪಾರ್ಕ್ ಮುಖಾಂತರ ಹಾದೋಗ್ತಿರ್ತಕ್ಕಂಥ ನದಿ ಇದು. ಓಕೆ, ಪಾಪಿಕೊಂಡ ನ್ಯಾಷನಲ್ ಪಾರ್ಕ್, ಇದನ್ನು ಕೂಡ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಫುಲ್ ಕಾನ್ಸಂಟ್ರೇಷನ್ ಇಷ್ಟೆಲ್ಲ ಆಯ್ತಾ. ಇವಾಗ ನಾವು ನೋಡ್ರಿ, ನಾನು ಇದರದೇ ಕ್ರಾಸ್ ಪ್ರೊಫೈಲ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಕ್ರಾಸ್ ಪ್ರೊಫೈಲ್ ಡ್ರಾ ಮಾಡಿದ್ರೆ ಹೆಂಗೆ ಕಾಣ್ತಿರ್ತದೆ ನೋಡ್ರಿ. ಫುಲ್ ಕಾನ್ಸಂಟ್ರೇಷನ್. ಇವಾಗ ಇದನ್ನು ನೀವು ಪಶ್ಚಿಮ ಘಟ್ಟ ಅಂತ ಅನ್ಕೊಡ್ರಿ. ಓಕೆ, ಈ ಪಶ್ಚಿಮ ಘಟ್ಟಗಳಿಂದ ಏನಾಗ್ತಿರ್ತದೆ ಅಂದರೆ ನದಿ ಈ ರೀತಿ ಹರಿತಿರ್ತದೆ. ನದಿ ಈ ರೀತಿ ಹರಿತಿರ್ತದೆ, ಹಿಂಗೋಗಿ ಎಲ್ಲಿ ಸೇರ್ತಿರ್ತದೆ, ಬಂಗಾಳ ಕೊಲ್ಲಿಗೆ ಸೇರ್ತಿರ್ತದೆ. ಫಾರ್ ಎಕ್ಸಾಂಪಲ್, ನಾನು ಬಂಗಾಳ ಕೊಲ್ಲಿಯ ಒಂದು ಮೀನ್ಸಿ ಲೆವೆಲ್ನ ಇಲ್ಲಿ ಬರಿತೇನೆ ಅನ್ಕೊಟ್ರಿ. ಈ ಥರ ಬರ್ದೇನೆ ಅನ್ಕೊಟ್ರಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತ ಇದು. ಓಕೆನಾ, ಈ ಥರ ಕಾಣ್ಲಿತ್ತದ ಅನ್ಕೊಟ್ರಿ. ಓಕೆ, ಸ್ವಲ್ಪ ಫೋಕಸ್ ಕೊಟ್ಟು ನೋಡ್ರಿ. ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ಈ ಥರ ಆಯ್ತು ಅನ್ಕೊಟ್ರಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಬ್ರಹ್ಮಗಿರಿ ಬೆಟ್ಟಗಳದ ಅನ್ಕೊಟ್ರಿ. ಎಲ್ಲಿ ಈ ಒಂದು ಭಾಗದಲ್ಲಿ ಬ್ರಹ್ಮಗಿರಿ ಬೆಟ್ಟಗಳದು. ಈ ಬ್ರಹ್ಮಗಿರಿ ಬೆಟ್ಟಗಳಿದ್ರೆ ಇಲ್ಲಿ ತ್ರಯಂಬಕೇಶ್ವರ ಇರ್ತದೆ. ತ್ರಯಂಬಕೇಶ್ವರ. ಓಕೆ, ತ್ರಯಂಬಕ್ ಅಂತ ಬರ್ದೇನೆ. ತದನಂತರ ಏನು ಮಾಡ್ಲಿತ್ತೇನೆಂದರೆ, ಈ ಒಂದು ತ್ರಯಂಬಕ್ಕಿಂದ ಒಂದು ನದಿಯನ್ನು ಹರಿಸ್ಲಿತ್ತೀನಿ. ಇದೇ ನದಿಯನ್ನು ನಾವೇನಂತ ಕರೀತೀವಿ ಅಂದರೆ ಏನಂತ ಕರೀತೀವಿ? ಗೋದಾವರಿ ಅಂತ ಕರೀತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡ್. ಈ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. ಎಕ್ಸಾಕ್ಟ್ಲಿ ಹಿಂಗೆ ಹೊಂಟದ. ಇವಾಗ ನೋಡ್ರಿ ಸರ್, ಇದರ ಪ್ರಕಾರ ಇಲ್ಲಿ ನೀವು ಈ ಒಂದು ನದಿಯನ್ನು 3 ಹಂತಗಳಲ್ಲಿ ಡಿವೈಡ್ ಮಾಡ್ಬೋದು. ಓಕೆನಾ, 3 ಹಂತಗಳಲ್ಲಿ ಹೆಂಗೆ ಡಿವೈಡ್ ಮಾಡ್ತೀರಿ ಸರ್? ಇಲ್ಲಿ ಮೊದಲ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬಾಲ್ಯ ವ್ಯವಸ್ಥೆ ಅಂತ ಕರಿತೀವಿ. ಬಾಲ್ಯಾವಸ್ಥೆ ಅಂತ ಕರಿತೀವಿ. ಆ್ಯಂಡ್ ಪ್ರೌಢಾವಸ್ಥೆ ಅಂತ ಕರಿತೀವಿ. ಅದಾದ ನಂತರ ಪ್ರೌಢಾವಸ್ಥೆ ಅಂತ ಕರಿತೀವಿ. ಪ್ರೌಢಾವಸ್ಥೆ ಸರ್. ಎಲ್ಲ ಆದ ನಂತರ ಅತ್ಯಂತ ಎಂಡಲ್ಲಿ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೃದ್ಧಾವಸ್ಥೆ ಅಂತ ಕರಿತೀವಿ. ವೃದ್ಧಾವಸ್ಥೆ. ಈ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ವೃದ್ಧಾವಸ್ಥೆಯಲ್ಲಿ ಈ ನದಿಗಳು ಏನೇನು ಮಣ್ಣಿನ ಕಣಗಳನ್ನು ಮತ್ತು ಕಲ್ಲಿನ ಕಣಗಳನ್ನು ಹೊತ್ಕೊಂಡು ತೊಗೊಂಡ್ಬಿಡ್ತಿರ್ತಾವೋ, ಆ ಎಲ್ಲ ಮಣ್ಣಿನ ಕಣಗಳನ್ನು, ಕಲ್ಲಿನ ಕಣಗಳನ್ನು ಈ ವೃದ್ಧಾವಸ್ಥೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸಂಚಯನ ಮಾಡುವಂಥ ಕೆಲಸ ಮಾಡ್ಬೇಕು ನದಿ. ಆದರೆ ಇಲ್ಲಿ ಏನಾಗ್ಲಿತ್ತ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ನಾವು ಏನಪ್ಪಾ ಅಂದರೆ, ಈ ಬಾಲ್ಯಾವಸ್ಥೆಯಲ್ಲಿ ನದಿಗಳು ರಭಸವಾಗಿ ಹರಿಯುವಾಗ, ಇಳಿಜಾರು ಪ್ರದೇಶದ ಮೇಲೆ ರಭಸವಾಗಿ ಹರಿಯುವಾಗ ಏನಾಗ್ತದೆ ಅಂದರೆ, ಬಹಳಷ್ಟು ಮಣ್ಣಿನ ಕಣಗಳನ್ನು ಹೊತ್ತುಕೊಂಡು ತೊಗೊಂಡಿರ್ತಾವೆ. ಆಮೇಲೆ ಪ್ರೌಢಾವಸ್ಥೆಯಲ್ಲಿ ಸಾಗಾಣಿಕೆಯನ್ನು ಮಾಡ್ತಿರ್ತಾವೆ. ಆ್ಯಂಡ್ ವೃದ್ಧಾವಸ್ಥೆಯಲ್ಲಿ ಮಣ್ಣಿನ ಸಂಚಯನವನ್ನು ಮಾಡ್ತಿರ್ಬೇಕು. ಓಕೆನಾ, ಇಲ್ಲಿ ವೃದ್ಧಾವಸ್ಥೆಯಲ್ಲಿ ಮಣ್ಣಿನ ಸಂಚಯನ ಆಗ್ತಿರ್ಬೇಕು. ಮಣ್ಣಿನ ಸಂಚಯನ ನಡಿಬೇಕು. ಆದರೆ ಇಲ್ಲಿ ಏನಾಗದು ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಏನಾಗದಂದರೆ, ಬಿ ವೆರಿ ಕೇರ್ಫುಲ್. ಮಣ್ಣಿನ ಸಂಚಯನ ನಡೀತಿಲ್ಲ. ಯಾಕಂದರೆ ಇಲ್ಲಿ ನಾವು ಇಲ್ಲೇ ಭಾಳಷ್ಟು ದೊಡ್ಡ ದೊಡ್ಡ ಡ್ಯಾಮ್ಸ್ಗಳನ್ನು ಕಟ್ಬಿಟ್ಟಿವಿ. ಈ ಥರ ಡ್ಯಾಮ್ಸ್ಗಳನ್ನು ಕಟ್ಟಿದರೆ ಏನಾಗ್ಬೋದು ಅಂತ ವಿಚಾರ ಮಾಡಿರಿ. ಈ ಥರ ಡ್ಯಾಮ್ಸ್ಗಳನ್ನು ಕಟ್ಬಿಟ್ಟಿವಿ ಅಂದ್ಕೊಳ್ರಿ. ಡ್ಯಾಮ್ಸ್ಗಳನ್ನು ಕಟ್ಟಿದರೆ ಆ ನದಿ ನೀರು ಅಲ್ಲೇ ಸ್ಟೋರ್ ಆಗಿಬಿಡ್ತದೆ ಅಂದ್ಕೊಳ್ರಿ. ಈ ಥರ ಸ್ಟೋರ್ ಆಯ್ತಾ ಸರ್? ಸ್ಟೋರ್ ಆಗೋದಕ್ಕೆ ಏನಾಗ್ಬಿಡ್ತದೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಆ ಒಂದು ಸರೋವರದ ಕೆಳಗಡೆ, ಅಂದರೆ ಈ ಒಂದು ಸರೋವರದ ಕೆಳಗಡೆ ಏನಾಗ್ಬಿಡ್ತದೆ ಅಂದರೆ, ಬಿ ವೆರಿ ಕೇರ್ಫುಲ್. ತಂದಿರತಕ್ಕಂಥ ಎಲ್ಲ ಮಣ್ಣಿನ ಕಣಗಳು ಮತ್ತು ಕಲ್ಲಿನ ಕಣಗಳನ್ನು ಆ ಒಂದು ಸಾಗರದ ಕೆಳಗಡೆ ಅಥವಾ ಸರೋವರದ ಕೆಳಗಡೆ, ಆ ಡ್ಯಾಮ್ ಕೆಳಗಡೆ ಹೋಗಿ ಸಂಚಯನ ಆಗಲಿ ಸ್ಟಾರ್ಟ್ ಆಗ್ಬಿಡ್ತಾವೆ. ಮುಂದೆ ಈ ನದಿ ಹರಿಯುವಾಗ ಅದರಲ್ಲಿ ಮಣ್ಣಿನ ಕಣಗಳ ಒಂದು ಏನಪ್ಪ ಅಂದರೆ ಪ್ರಮಾಣ ಕಡಿಮೆ ಆಗಿಬಿಡ್ತದೆ. ಮಣ್ಣಿನ ಕಣಗಳ ಪ್ರಮಾಣ ಕಡಿಮೆ ಆಯಿತು ಅಂದರೆ ಈ ವೃದ್ಧಾವಸ್ಥೆಯಲ್ಲಿ ಸಂಚಯನ ಆಗಬೇಕಾಗಿತ್ತು. ಆದರೆ ಮಣ್ಣಿನ ಕಣಗಳ ಪ್ರಮಾಣ ಕಡಿಮೆ ಇರತಕ್ಕಂಥ ಕಾರಣದಿಂದ ಏನಾಗ್ಬಿಡ್ತದೆ ಅಂದರೆ, ಇಲ್ಲೇ ಫುಲ್ ಕಾನ್ಸಂಟ್ರೇಷನ್, ಇಲ್ಲಿ ಸವೆತ ಉಂಟಾಗಲಿ ಸ್ಟಾರ್ಟ್ ಆಗ್ಬಿಡ್ತದೆ. ಎಲ್ಲಿ ಈ ಒಂದು ಪ್ರದೇಶದಲ್ಲಿ ಸವೆತ ಉಂಟಾದಾಗ ನಂಗೆ ಅನ್ಸಿಮಟ್ಟಿಗೆ ಸರ್, ಈ ಮುಂದುಗಡೆ ಇರತಕ್ಕಂಥ ಕರಾವಳಿ ತೀರ ಪ್ರದೇಶದಲ್ಲಿ ಇರತಕ್ಕಂಥ ಪೂರ್ತಿ ಮೈದಾನ ಪ್ರದೇಶ ಸವೆತಕ್ಕೆ ಈಡಾಗಿ ಅಲ್ಲಿನೂ ಕೂಡ ಒಂದು ಇಳಿಜಾರು ಪ್ರದೇಶ ಬಂದ್ಬಿಡ್ತದೆ ಸರ್. ಇನ್ಸ್ಟೆಡ್ ಆಫ್ ದಿಸ್ ಹೆಂಗಾಗ್ಬಿಡ್ತದೆ ಅಂದರೆ, ಹಿಂಗೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಯಾಕಂದರೆ ಆ ಪೂರ್ತಿ ಪ್ರದೇಶ ಯಾವುದು, ಈ ಪೂರ್ತಿ ಪ್ರದೇಶ ಸವೆತಕ್ಕೆ ಈಡಾಗಿ ಯಾವುದೇ ರೀತಿ ಸಂಚಯನ ನಡೀತಿಲ್ಲ, ಸವೆತಕ್ಕೆ ಈಡಾಗಿ ಕುಸಿದು ಹೋಗ್ಬಿಟ್ಟಿರ್ತದೆ. ಆದ್ದರಿಂದ ಆ ಕುಸ್ತಿರ್ತಕ್ಕಂಥ ಈ ಪೂರ್ತಿ ಭೂಮಿನ ತೆಗಿತೇನೆ ಅನ್ಕೊಳ್ರಿ. ನಾನು ಈಗ ತಗಂದ್ರೆ ಏನಾಗ್ಬಿಡ್ತದೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ನೀವು. ಇದನ್ನು ಪೂರ್ತಿ ಈ ಭಾಗವನ್ನೇ ತೆಗೆದೆ ನಾನು ಅಂದರೆ ಸರ್, ಇಲ್ಲಿ ಏನಾಗ್ಬಿಡ್ತದೆ ಅಂದರೆ, ಆ ಸಾಗರದ ಅಥವಾ ಬಂಗಾಳ ಕೊಲ್ಲಿಯ ನೀರು ಒಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಮುಂಚೆ ಇಲ್ಲಿರಲಿಲ್ಲ ಸರ್, ಅದು ಈ ನೀರು ಇಲ್ಲಿರಲಿಲ್ಲ. ನೀರು ಎಲ್ಲಿ ಮಟ್ಟ ಇತ್ತಂದ್ರೆ ನೀರು ಇಲ್ಲಿತ್ತು. ಆದರೆ ಇವಾಗ ಇಲ್ಲಿ ಬಂದೈತಿ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಅದು ಇನ್ಲ್ಯಾಂಡ್ ಬರ್ಲಿತ್ತ ಅನ್ನಂಗೆ ಅರ್ಥ. ಭೂಪ್ರದೇಶದ ಕಡೆಗೆ ಬಂಗಾಳ ಕೊಲ್ಲಿಯ ನೀರು ಬರ್ಲಿತ್ತ ಅನ್ನಂಗೆ ಅರ್ಥ. ಅಂದರೆ ಈ ಗೋದಾವರಿ ನದಿ ವೃದ್ಧಾವಸ್ಥೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸವೆತವನ್ನು ಮಾಡುವಂಥ ಕಾರಣದಿಂದ ಬಂಗಾಳ ಕೊಲ್ಲಿಯ ನೀರು ಒಳಾಂಗಣದಲ್ಲಿ ಬರೋದನ್ನು ನೋಡ್ತೀವಿ. ಒಳಾಂಗಣದಲ್ಲಿ ಬರ್ತಿರ್ತಕ್ಕಂಥ ಕಾರಣದಿಂದ ಸರ್, ಈ ಭಾಗದಲ್ಲಿ ಏನಾದರೂ ಅಂತರ್ಜಲ ಕಂಡು ಬಂದರೆ ಆ ಅಂತರ್ಜಲ ಎಲ್ಲ ಏನಾಗ್ಬಿಟ್ಟದಂದ್ರೆ ಉಪ್ಪು ನೀರಿನಿಂದ ಕೂಡ್ಬಿಟ್ಟದ. ಓಕೆನಾ, ಸೊ ಅಂತರ್ಜಲದ ಲವಣತೆ ಏನಾಗೈತೆ ಅಂದರೆ ಅಧಿಕವಾಗುವುದು ಅಂತ ನೋಡಿವಿ. ಓಕೆನಾ, ಅಧಿಕವಾಗಿದೆ. ಆದ್ದರಿಂದ ಇಲ್ಲಿ ಕುಡಿಲಿಕ್ಕೆ ನೀರು ಇಲ್ದಂಗೆ ಆಗ್ಬಿಟ್ಟದ. ಆ ಒಂದು ಪ್ರಾಬ್ಲಮನ್ನು ನೋಡ್ಲಿತ್ತೆ ನಾವು. ಓಕೆನಾ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ಬಾಲ್ಯಾವಸ್ಥೆ ಅಂತ ಇರ್ತದ, ಇಲ್ಲಿ ಪ್ರೌಢಾವಸ್ಥೆ ಅಂತ ಇರ್ತದ, ಇಲ್ಲಿ ವೃದ್ಧಾವಸ್ಥೆ ಅಂತ ಇರ್ತದ.
ಥರ್ಡಿಗೆ ಆ ವೃದ್ಧಾವಸ್ಥೆಯಲ್ಲಿ ಹೆಚ್ಚಾನೆಚ್ಚು ಮಣ್ಣಿನ ಸಂಚಯನ ಆಗಬೇಕಾಗಿತ್ತು. ಆದರೆ ಇಲ್ಲೇನಾಗ್ಬಿಟ್ಟದಂದರೆ ಸವೆತ ಜಾಸ್ತಿ ಆಗ್ಲಿರ್ತದೆ. ಯಾಕಂದರೆ ನಾವು ಮಧ್ಯದಲ್ಲಿ ಏನಪ್ಪ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಮಧ್ಯದಲ್ಲಿ ಇಲ್ಲಿ ಡ್ಯಾಮ್ಸ್ಗಳನ್ನು ಕಟ್ಟಿವಿ. ಅದೇನ ಇಲ್ಲ ಅಂದರೂ 70% ಆಫ್ ಸಾಯಿಲ್ ಸೆಡಿಮೆಂಟ್ಸ್ ಏನಿರ್ತಾವೆ, 70% ಆಫ್ ಸಾಯಿಲ್ ಸೆಡಿಮೆಂಟ್ಸ್ ಏನಿರ್ತಾವಲ್ಲ ಆ ಸೆಡಿಮೆಂಟ್ಸ್ಗಳನ್ನು ಬ್ಲಾಕ್ ಮಾಡ್ಲಿರ್ತದೆ ನಂಗೆ ಅರ್ಥ. ಓಕೆನಾ, ಸಾಯಿಲ್ ಸೆಡಿಮೆಂಟ್ಸ್ಗಳನ್ನು ತಡೆ ಹಿಡಿಯುವುದು ಅಂತ ಗೊತ್ತಿರ್ಬೇಕು. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ 70% ಆಫ್ ಸಾಯಿಲ್ ಸೆಡಿಮೆಂಟ್ಸ್ ಅಂದರೆ ಮಣ್ಣಿನ ಕಣಗಳನ್ನು ಅಲ್ಲಿ ಆ ಡ್ಯಾಮ್ಸ್ಗಳು ತಡೆ ಹಿಡಿದ್ರಿಂದ ಈ ವೃದ್ಧಾವಸ್ಥೆಯಲ್ಲಿ ಸವೆತ ಜಾಸ್ತಿ ಆಗ್ಲಿತ್ತದ, ಸಂಚಯನ ಕಡಿಮೆ ಆಗ್ಲಿತ್ತದ. ಓಕೆ, ಸೊ ಇಷ್ಟಂತೂ ಗೊತ್ತಿರ್ಬೇಕು ನೋಡ್ರಿ. ಇಷ್ಟು ಗೊತ್ತಿತ್ತು ಅಂದರೆ ವಿ ಕ್ಯಾನ್ ಮೂವ್ ಫಾರ್ವರ್ಡ್ ಟು ದ ಮ್ಯಾಪ್. ಓಕೆ, ಮ್ಯಾಪ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಪಾಯಿಂಟ್ ಐತೆ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಬಿ ವೆರಿ ಕೇರ್ಫುಲ್. ನಾನೇನಾದರೂ ಈ ಮ್ಯಾಪನ್ನು ಈ ಥರ ಡ್ರಾ ಮಾಡಿದ್ದು ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಮ್ಯಾಪ್ ಹಿಂಗೆ ಐತೆ ಅನ್ಕೊಳ್ರಿ. ಓಕೆ, ಇಂಡಿಯಾ ಮ್ಯಾಪ್ ಈ ಥರ ಇದ್ದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇಲ್ಲೇನೈತಂದರೆ ಬಿ ವೆರಿ ಕೇರ್ಫುಲ್. ಈ ಒಂದು ಭಾಗದಲ್ಲಿ ನಾವೇನು ನೋಡ್ತೀವಿ ಅಂದರೆ ದೊಡ್ಡದಾಗಿ ಒಂದು ಕ್ರೇಟಾನನ್ನು ನೋಡ್ತೀವಿ. ಇದಕ್ಕೆ ಧಾರವಾಡ ಅಂತ ಕರಿತೀವಿ, ಧಾರವಾಡ. ಇದಾದ ನಂತರ ಇಲ್ಲೇನು ನೋಡ್ತೀವಿ ಗೊತ್ತಾ, ಇಲ್ಲೇ ದಕ್ಕನ್ ಅಂತ ನೋಡ್ತೀವಿ, ದಕ್ಕನ್. ಇದಾದ ನಂತರ ಇಲ್ಲಿ ನೋಡ್ತೀವಿ ಗೊತ್ತಾ, ಇಲ್ಲೇ ಬಸ್ತಾರ್ ಅಂತ ನೋಡ್ತೀವಿ, ಬಸ್ತಾರ್. ಓಕೆ, ಸೊ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಮ್ಮ ಇಂಡಿಯನ್ ಪ್ಲೇಟ್ ಈ ಯುರೇಷಿಯನ್ ಪ್ಲೇಟ್ ಜೊತೆಗೆ ಕೊಲೈಡ್ ಆದಾಗ ಎಕ್ಸಾಕ್ಟ್ಲಿ ಇಲ್ಲಿ ಕ್ರ್ಯಾಕ್ ಬಂದಿರ್ತದೆ. ಈ ಥರ ಕ್ರ್ಯಾಕ್ ಬಂದಿರ್ತದೆ. ಈ ಕ್ರ್ಯಾಕ್ ಬಂದಿರತಕ್ಕಂಥ ಕಾರಣದಿಂದ ಏನಾಗ್ತದೆ ಗೊತ್ತಾ, ದಕ್ಕನ್ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಒಂದು ರಿಫ್ಟ್ ವ್ಯಾಲಿ ಕ್ರಿಯೇಟ್ ಆಗ್ತದೆ, ಸೀಳು ಕಣಿವೆ ಕ್ರಿಯೇಟ್ ಆಗ್ತದೆ. ಆ್ಯಂಡ್ ಧಾರವಾಡ ಮತ್ತು ಬಸ್ತಾರ್ ರೀಜನ್ ಮಧ್ಯದಲ್ಲೂ ಕೂಡ ನಾವೇನು ನೋಡ್ತೇವೆ ಅಂದರೆ ಒಂದು ಸೀಳು ಕಣಿವೆ ರಚನೆಗೊಳ್ಳುವುದನ್ನು ನೋಡ್ತೀವಿ. ಅದರದ್ದು ನಾನೇನಾದರೂ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೆ ಅಂದರೆ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ತದೆ ಅನ್ಕೊಡ್ರಿ. ಓಕೆ, ಸೊ ಈ ರೀತಿ ಇತ್ತು ಸರ್, ಅದು ಈ ರೀತಿ ಇತ್ತು. ಇಲ್ಲಿ ನಾವು ಏನು ಇದಕ್ಕೆ ನಾನು ಉತ್ತರ ಅಂತ ಕರಿತೀನಿ, ಇದಕ್ಕೆ ದಕ್ಷಿಣ ಅಂತ ಕರಿತೀನಿ ಅನ್ಕೊಳ್ರಿ. ಈ ರೀತಿ ಇದ್ದಾಗ ಏನಾಗ್ತದೆ ನೋಡಿರಿ, ಫುಲ್ ಕಾನ್ಸಂಟ್ರೇಷನ್ ಕ್ರ್ಯಾಕ್ ಬಿದ್ದದ ಇಲ್ಲೇ. ಸೊ ಈ ರೀತಿ ಕ್ರ್ಯಾಕ್ ಬಿದ್ದದಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಏನಾಗ್ಬೋದು ನೆಕ್ಸ್ಟ್ ಡಯಾಗ್ರಾಮಲ್ಲಿ. ಸರ್ ನೆಕ್ಸ್ಟ್ ಡಯಾಗ್ರಾಮಲ್ಲಿ ಈ ಥರ ಆಗ್ತದೆ ಅನ್ಕೊಳ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್ ಈ ಥರ ಐತೆ ಅನ್ಕೊಳ್ರಿ. ಈ ಪೂರ್ತಿ ಪೋರ್ಷನನ್ನು ಮಧ್ಯದಲ್ಲಿ ತೆಗೆದುಬಿಡ್ತೇನೆ ನಾನು. ಮಧ್ಯದಲ್ಲಿ ತೆಗೆದ್ರೆ ಹೆಂಗೆ ಕಾಣ್ತಿರ್ತದೆ ನೋಡಿರಿ, ಬಿ ವೆರಿ ಕೇರ್ಫುಲ್. ಇಲ್ಲಿ ಈ ಪೋರ್ಷನ್ ಹೆಂಗೆ ಕಾಣ್ತಿರ್ತದಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ, ಹಿಂಗೆ ಕಾಣ್ತಿರ್ತದ. ಆ್ಯಂಡ್ ಒಂದು ಕಣಿವೆ ಈ ರೀತಿ ರಚನೆಗೊಂಡ್ಬಿಟ್ಟಿರ್ತದೆ. ಕಣಿವೆ ಕಾಣ್ಲಿರ್ತದ. ಈ ಕಣಿವೆ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಏನು ಪರ್ವತಗಳು ಬಂದಾವಲ್ಲ ಆ ಪರ್ವತಗಳನ್ನು ನಾವು ಯೂಶಲಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಹೇಳಿ ನಿಮಗೆ. ಓಕೆನಾ, ಸೊ ಇಲ್ಲಿ ವಿಂಧ್ಯ ಮತ್ತು ಸತ್ಪುರ ಪರ್ವತಗಳು ಕೂಡ ಇದೇ ರೀತಿ ರಚನೆಗೊಂಡಿದ್ವು ಅಂತ ಗೊತ್ತೈತಿ. ಓಕೆ, ಸೊ ಇದರ ಮಧ್ಯದಲ್ಲಿ ನಾವೇನು ನೋಡ್ತೇವೆ ಅಂದರೆ ಗೋದಾವರಿ ನದಿ ಹರಿಯೋದನ್ನು ನೋಡ್ತೀವಿ. ಸೊ ಗೋದಾವರಿ ನದಿ ಅನ್ನೋದು ಒಂದು ರಿಫ್ಟ್ ಕಣಿವೆ ಮುಖಾಂತರ ಹರಿಯುವಂಥ ನದಿ ಅಂತ ಗೊತ್ತಿರಬೇಕು. ಓಕೆ, ಸೊ ಇದರ ಉತ್ತರ ಭಾಗದಲ್ಲಿ ನೀವು ನೋಡಿದರೆ ಇದಕ್ಕೆ ನಾವು ಬಸ್ತಾರ್ ರೀಜನ್ ಅಂತ ಕರಿಬೋದು, ಬಸ್ತಾರ್ ಕ್ರಿಟಾನ್ ಅಂತ ಕರಿಬೋದು. ಓಕೆನಾ, ಬಸ್ತಾರ್ ಕ್ರಿಟಾನ್ ಅಂತ ಕರಿಬೋದು. ಆ್ಯಂಡ್ ಕೆಳಗಡೆ ಇರತಕ್ಕಂಥ ಒಂದು ಕ್ರಿಟಾನಿಗೆ ಧಾರವಾಡ ಕ್ರಿಟಾನ್ ಅಂತ ಕರಿಬೋದು. ಬಟ್ ಈ ಬಸ್ತಾರ್ ಕ್ರಿಟಾನ್ ಮತ್ತು ಧಾರವಾಡ ಕ್ರಿಟಾನ್ ಉತ್ತರ ಭಾಗದಲ್ಲಿ ಮತ್ತು ದಕ್ಷಿಣ ಭಾಗದಲ್ಲಿ ಆ ಪರ್ವತಗಳನ್ನು ನೋಡಿದರೆ ಈ ಸ್ತೂಪ ಪರ್ವತಗಳನ್ನ ಏನಂತ ಕರೀತಾರೆ ನೋಡ್ರಿ, ಸತ್ಮಾಲ ಮತ್ತು ಅಜಂತಾ ಅಂತ ಕರೀತಾರೆ. ಸತ್ಮಾಲ ಮತ್ತು ಅಜಂತಾ ಬೆಟ್ಟಗಳು ಅಂತ ಕರೀತಾರೆ. ಸರ್ ಸತ್ಮಾಲ ಅಜಂತಾ ಆದ ನಂತರ ನೀವು ಕೆಳಗಡೆ ನೋಡ್ಲಿಕ್ಕೆ ಟ್ರೈ ಮಾಡಿರಿ, ಫುಲ್ ಕಾನ್ಸಂಟ್ರೇಷನ್. ಕೆಳಗಡೆ ನೋಡಿದರೆ ಹರಿಶ್ಚಂದ್ರ ಮತ್ತು ಬಾಲಘಾಟ್ ಅಂತ ಕಂಡುಬರ್ತದೆ, ಅಜಂತಾ. ಆ್ಯಂಡ್ ಇಲ್ಲಿ ಹರಿಶ್ಚಂದ್ರ ಮತ್ತು ಬಾಲಘಾಟ್ ಅಂತ ಕಂಡುಬರ್ತದೆ, ಹರಿಶ್ಚಂದ್ರ ಮತ್ತು ಬಾಲಘಾಟ್ ಅನ್ನೋ ಒಂದು ಬೆಟ್ಟ ಸಮಗಳು ಕಂಡುಬರ್ತಾವೆ. ಸೊ ಅದನ್ನು ನೀವು ಈ ಥರ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ನಾನು ಅದೇ ಒಂದು ಪರ್ವತಗಳನ್ನು ಇಲ್ಲಿ ಬರೀತಿದ್ರೆ ಹೆಂಗೆ ಬರೀತೇನೆ ನೋಡಿರಿ. ಸರ್ ಇಲ್ಲೇ ಹರಿಶ್ಚಂದ್ರ ಮತ್ತು ಬಾಲಘಾಟ್ ಕಂಡುಬರ್ತಿರ್ತಾವೆ ಈ ಮ್ಯಾಪ್ ಒಳಗೆ. ಇಲ್ಲಿ ಮೇಲ್ಗಡೆ ಏನು ಕಂಡುಬರ್ತಿರ್ತಾವೆ ಅಂದರೆ ಅಜಂತಾ ಮತ್ತು ಸತ್ಮಾಲ ಅಂತ ಕಂಡುಬರ್ತಿರ್ತಾವೆ. ಆ ಬೆಟ್ಟ ಸಮೂಹಗಳ ಮಧ್ಯದಲ್ಲಿ ನಾವೇನು ನೋಡ್ತೇವೆ ಅಂದರೆ ಒಂದು ರಿಫ್ಟ್ ಕಣಿವೆ ರಚನೆಗೊಂಡಿದ್ದನ್ನು ನೋಡ್ತೀವಿ. ಆ ರಿಫ್ಟ್ ಕಣಿವೆ ಮುಖಾಂತರ ನಮ್ಮ ಒಂದು ಗೋದಾವರಿ ನದಿ ಹರಿದು ಹೋಗೋದು ನೋಡ್ತೀವಿ. ಈಗ ಈ ಥರ ರಿಫ್ಟ್ ಕಣಿವೆಗಳು ಬಂದಾವಂದರೆ ಆ ಕಡೆ ಪ್ರದೇಶದಿಂದ ಏನಾದರೂ ಮಣ್ಣಿನ ಕಣಗಳು ಮತ್ತು ಜೈವಿಕ ಅಂಶಗಳು ಆ ತಗ್ಗು ಪ್ರದೇಶದಲ್ಲಿ ಸಂಚಯನಗೊಂಡಾದ ನಂತರ ಭಾಳಷ್ಟು ವರ್ಷಗಳಾದ ನಂತರ ಏನಾಗ್ಬಿಡುತ್ತೆ ಅಂದರೆ ಡ್ಯೂ ಟು ಹೈ ಪ್ರೆಷರ್ ಹೈ ಟೆಂಪ್ರೇಚರ್ ಅದು ಒಂದು ಬಿಟುಮಿನಸ್ ಕೋಲ್ ಆಗಿ ಪರಿವರ್ತನೆಗೊಂಡ್ಬಿಟ್ಟಿರ್ತದೆ ಅಥವಾ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡ್ಬಿಟ್ಟಿರ್ತದೆ. ಅಂಥ ಪ್ಲೇಸಸ್ಗಳನ್ನು ನಾವು ಇಲ್ಲಿ ನೋಡ್ತೇವೆ. ಓಕೆ, ಇಲ್ಲಿ ನೋಡ್ತೇವೆ ನೋಡಿರಿ, ಅಂಥ ಪ್ಲೇಸಸ್ಗಳನ್ನು ಇಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಇಲ್ಲದವಲ್ಲ ಈ ಪ್ಲೇಸಸ್ಗಳಿಗೆ ನಾವು ಏನಂತ ಕರಿತೇವೆ ನೋಡ್ರಿ. ಆಂಧ್ರ ಪ್ರದೇಶ ಒಳಗೆ ಕಂಡು ಬರ್ತಾವೆ ಕಲ್ಲಿದ್ದಲು ಅಂತ ಬರಿತೀನಿ ನಾನು. ಕಲ್ಲಿದ್ದಲು ಅಂತ ಬರೆದು ಅದರ ಕೆಳಗಡೆ ಆ ಪ್ಲೇಸಸ್ಗಳನ್ನು ಬರಲಿತೀನಿ. ಆಂಧ್ರ ಪ್ರದೇಶದಾಗ ಈ ಪ್ಲೇಸಸ್ಗಳನ್ನು SRK ಅಂತ ನೆನ್ಪಿಡ್ಬೋದು. SRK ಅಂದರೆ ಅರ್ಥ ಏನು? ಸಿಂಗರೇಣಿ, ರಾಮಗುಂಡಂ ಮತ್ತು ಕೊಟ್ಟಾಗುಡಂ ಅಂತೇಳಿ ನೆನ್ಪಿಡ್ಬೋದು. ಕೊಟ್ಟಾಗುಡಂ ಈ ಮೂರು ಪ್ರದೇಶಗಳನ್ನು ನೀವು ನೆನ್ಪಿಟ್ರೆ ಈ ಗೋದಾವರಿಯ ಅತ್ಯಂತ ಎಂಡಲ್ಲಿ ಆಂಧ್ರ ಪ್ರದೇಶ ಒಳಗೆ ನಾವೇನು ನೋಡ್ಬೋದು ಅಂದರೆ ಮೂರು ಅತ್ಯಂತ
ಪ್ರಮುಖ ಕಲ್ಲಿದ್ದಲನ್ನು ಹೊಂದಿರತಕ್ಕಂಥ ಪ್ರದೇಶಗಳನ್ನು ನೋಡ್ಬೋದು. ಓಕೆ, ಸೊ ಈ ರೀತಿ ಐತೆ ಅಂದ್ಕೊಟ್ರೆ ಎಕ್ಸಾಕ್ಟ್ಲಿ ಈ ಥರ ಕಾಣ್ಲಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂದರೆ ಈ ಪೂರ್ತಿ ಮ್ಯಾಪನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ ಫುಲ್ ಕಾನ್ಸಂಟ್ರೇಷನ್. ಮ್ಯಾಪನ್ನು ಆಲ್ರೆಡಿ ಡ್ರಾ ಮಾಡಿದ್ದದ ನಾನು. ಸೊ ಮ್ಯಾಪ್ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ ಅಂದ್ಕೊಟ್ರಿ. ಇವಾಗ ಮ್ಯಾಪ್ ಹಿಂಗೆ ಕಾಣ್ಲಿತ್ತದ. ನಿಮ್ಗೆ ಆಲ್ರೆಡಿ ಇದ್ರೊಳಗೆ ಯಾವ್ಯಾವ ಸ್ಟೇಟ್ಸ್ಗಳದಾವೆ ಏನದಾವೆ ಎಲ್ಲ ಗೊತ್ತಿರ್ತದೆ ಅಂದ್ಕೊಂಡೆ ನಾನು. ಆ ಮ್ಯಾಪ್ಸ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಲಿಕ್ಕೆ ಟ್ರೈ ಮಾಡಬೇಕು. ಕರ್ನಾಟಕ ಎಲ್ಲರೂ ಕಾಣ್ತಿರ್ತದೆ. ಕರ್ನಾಟಕದ ಮೇಲ್ಭಾಗದಲ್ಲಿ ತೆಲಂಗಾಣ ಮತ್ತು ಮಹಾರಾಷ್ಟ್ರನೂ ಕಾಣ್ತಿರ್ತದೆ. ತದನಂತರ ಛತ್ತೀಸ್ಗಢ ಕಾಣ್ತಿರ್ತದೆ, ಒಡಿಸ್ಸಾನೂ ಕಾಣ್ತಿರ್ತದೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ಏನು ಕಾಣ್ಲಿತ್ತು ನೋಡ್ರಿ, ಇಲ್ಲಿ ಏನು ಕಾಣ್ಲಿತ್ತು ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಇಲ್ಲಿ ಏನು ಮಾಡ್ತೇನೆ ಅಂದರೆ ಬಿ ವೆರಿ ಕೇರ್ಫುಲ್. ನಾನು ಇದನ್ನು ಕರೆಕ್ಟಾಗಿ ಇನ್ನೊಂದು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಈ ಥರ ಆಯ್ತು ಅಂದ್ಕೊಳ್ರಿ. ನಾನು ಏನು ಮಾಡ್ತೇನೆ ಅಂದರೆ ಇಲ್ಲೇ ರೆಡ್ ಕಲರ್ ಮಾರ್ಕಿಂದ ನಮ್ಮ ಗೋದಾವರಿ ನದಿಯನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ, ಸೊ ರೆಡ್ ಕಲರ್ ಮಾರ್ಕಿಂದ ಗೋದಾವರಿ ನದಿನ ಹಾಕಿದರೆ ಎಕ್ಸಾಕ್ಟ್ಲಿ ಇಲ್ಲಿ ಕಾಣ್ಲಿತ್ತದ ಅಂದ್ಕೊಳ್ರಿ. ಹಿಂಗೆ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಹಿಂಗೆ ಕಾಣ್ಲಿತ್ತದ ಅಂದ್ಕೊಳ್ರಿ, ಹಿಂಗೆ ಕಾಣ್ಲಿತ್ತದ. ಓಕೆ, ಉಗಮ ಮತ್ತು ಸಂಗಮ ಆಲ್ರೆಡಿ ಗೊತ್ತೈತಿ ನಿಮಗೆ. ಓಕೆ, ಫುಲ್ ಕಾನ್ಸಂಟ್ರೇಷನ್. ನಾವೇನು ನೋಡಿವಿ ಅಂದ್ರೆ ಇಲ್ಲೇ ಸರ್, ಇಲ್ಲೇ ಪಶ್ಚಿಮ ಘಟ್ಟಗಳನ್ನು ನೋಡಿವಿ ಈ ಥರ. ಪಶ್ಚಿಮ ಘಟ್ಟಗಳನ್ನು ಇಲ್ಲೇನು ನೋಡಿವಿ ಅಂದರೆ ಪೂರ್ವ ಘಟ್ಟಗಳನ್ನು ನೋಡಿವಿ ಈ ಥರ. ಓಕೆ, ಅದನ್ನು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಇಲ್ಲಿ ಗರ್ಜಾಟ, ಮಹೇಂದ್ರಗಿರಿ, ಪಾಪಿಕೊಂಡ, ರಂಪ, ವೇಣುಕೊಂಡ, ಪಾಲ್ಕೊಂಡ ಅವನ್ನೆಲ್ಲ ನೋಡಿವಿ. ಓಕೆ, ಸೊ ಈ ಥರ ಕಾಣ್ಲಿತ್ತದ ಅಂದ್ಕೊಟ್ರಿ. ಇದಾದ ನಂತರ ನಾವೇನು ಮಾಡ್ಲಿತ್ತೀವಿ ಅಂದರೆ ಇದೇ ಒಂದು ನದಿಯನ್ನು ಗೋದಾವರಿ ಅಂತ ಕರೀತೀವಿ. ಗೋದಾವರಿ ಅಂತ ಏನೋ ಕರೆದ್ವಿ, ಬಟ್ ಇದೇನಿದು ತ್ರಯಂಬಕೇಶ್ವರ್ ಸರ್. ಇದು ತ್ರಯಂಬಕ್ ಅಂತ ಕರೀತಾರೆ, ತ್ರಯಂಬಕ್. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ, ಸೊ ಎಕ್ಸಾಕ್ಟ್ಲಿ ನಾ ಇಲ್ಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ ಬಾಲ್ಘಾಟ್ ಅಂತ ಬರೀಲಿಕ್ಕೆ ಟ್ರೈ ಮಾಡ್ತೀನಿ. ಬಾಲ್ಘಾಟ್ ಇದು ಬಿ ಅಂತ ಬರೆದಿರ್ತೀನಿ. ಆಮೇಲೆ ಹರಿಶ್ಚಂದ್ರ ಅಂತ ಬರಿತೀನಿ ಇಲ್ಲೇ. ತದನಂತರ ಇಲ್ಲೇ ಸತ್ಮಾಲ ಅಂತ ಬರಿತೀನಿ, ಸತ್ಮಾಲ. ಆ್ಯಂಡ್ ಇಲ್ಲಿ ಏನು ಬರಿತೀನಿ ಅಂದರೆ ಅಜಂತ ಅಂತ ಬರಿತೀನಿ, ಅಜಂತ. ಓಕೆ, ಸೊ ಇದು ಅಜಂತ ಸರ್, ಇದು ಅಜಂತ. ಎಲ್ಲ ಬೆಟ್ಟಗಳನ್ನು ಇಲ್ಲಿ ಹಾಕಿನ ಆಲ್ರೆಡಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ಈ ಒಂದು ರೀಜನಿಗೆ ಬಸ್ತಾರ್ ಅಂತ ಕರೀತಾರೆ. ಈ ರೀಜನಿಗೆ ಬಸ್ತಾರ್ ರೀಜನ್ ಅಂತ ಕರೀತಾರೆ, ಬಸ್ತಾರ್ ರೀಜನ್. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿರಿ. ಇದಾದ ನಂತರ ಇವಾಗ ನಾವು ಉಪನದಿಗಳನ್ನು ಇದ್ರ ಮೇಲೆ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ. ಇದು ಆಲ್ರೆಡಿ ಗೊತ್ತೈತಲ್ಲ ನಿಮಗೆ. ಇಲ್ಲಿ 2 ಶಾಖೆಗಳಲ್ಲಿ ಏನು ಡಿವೈಡ್ ಆಗ್ತದಲ್ಲ ನಮ್ಮ ನದಿ, ಮೇಲ್ಗಡೆ ಇದ್ದಿದ್ದಕ್ಕೆ ಗೌತಮಿ ಗೋದಾವರಿ ಅಂತ ಕರೀತಾರೆ, ಆ್ಯಂಡ್ ಕೆಳಗಡೆ ಇದ್ದಿದ್ದಕ್ಕೆ ವಶಿಷ್ಠ ಗೋದಾವರಿ ಅಂತ ಕರೀತಾರೆ. ಓಕೆನಾ, ಸೊ ಇದಾದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಗೋದಾವರಿ ನದಿಗೆ ಕೆಲವೊಂದು ಅತ್ಯಂತ ಪ್ರಮುಖ ಎಡದಂಡೆಯ ಉಪನದಿಗಳನ್ನು ನೋಡ್ತೀವಿ ನಾವು. ಎಡದಂಡೆ ಮತ್ತು ಬಲದಂಡೆಯ ಉಪನದಿಗಳನ್ನು ಯಾವ ರೀತಿ ಡಿಸೈಡ್ ಮಾಡ್ತೇವೆ ಅಂತಲೂ ಗೊತ್ತೈತೆ ನಿಮಗೆ. ಓಕೆನಾ, ಸೊ ಇಲ್ಲಿ ಪಶ್ಚಿಮ ಘಟ್ಟಗಳಿಂದನೇ ನಮಗೊಂದು 2 ಮೋಸ್ಟ್ ಇಂಪಾರ್ಟೆಂಟ್ ನದಿಗಳು ಕಂಡು ಬರ್ತಾವೆ ಅಂದ್ಕೊಟ್ರಿ. ಈ ಥರ ಕಂಡು ಬರ್ತಾವೆ ಅಂದ್ಕೊಟ್ರಿ. ಈ ನದಿಗಳನ್ನು ನಾವೇನಂತ ಕರಿತೇವೆ ಗೊತ್ತಾ? ಒಂದನೇದಕ್ಕೆ ನಾವೇನಂತ ಕರಿತೇವೆ ಅಂದರೆ ಧರ್ನಾ ಅಂತ ಕರಿತೀವಿ. ಮತ್ತೊಂದು ನದಿ ಇತ್ತಲ್ಲ ಅದಕ್ಕೆ ಕಾಡ್ವಾ ಅಂತ ಕರಿತೀವಿ, ಕಾಡ್ವಾ. ಧರ್ನಾ ಮತ್ತು ಕಾಡ್ವಾ. ಈ ಧರ್ನಾ ಮತ್ತು ಕಾಡ್ವಾ ನದಿಗಳು ಸೇರಿದಾದ ನಂತರ ಈ ಒಂದು ನದಿ ಮೇಲೆ ಮಹಾರಾಷ್ಟ್ರದಾಗ ಒಂದು ಡ್ಯಾಮನ್ನು ಕೂಡ ಕಟ್ಟಲಾಗದ. ಈ ಡ್ಯಾಮಿಗೆ ನಾವೇನಂತ ಕರಿತೇವೆ ಗೊತ್ತಾ? ಧರ್ನಾ ಡ್ಯಾಮ್ ಅಂತಲೂ ಕರಿತೇವೆ. ಧರ್ನಾ ಡ್ಯಾಮ್, ಧರ್ಮ ಅಲ್ಲ ಮತ್ತು ಧರ್ನಾ ಡ್ಯಾಮ್. ಓಕೆ, ಸೊ ಧರ್ನಾ ಡ್ಯಾಮ್ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದೇ ಅಜಂತ ಬೆಟ್ಟಗಳಿಂದ ನಾವು ಮತ್ತೊಂದು ನದಿಯನ್ನು ನೋಡ್ತೀವಿ, ಈ ರೀತಿ ಬರೋದು ಮತ್ತು ಸೇರುವುದನ್ನು ನೋಡ್ತೀವಿ. ಈ ನದಿಗೆ ನಾವು ಪೂರ್ಣ ಅಂತ ಕರಿತೀವಿ. ಓಕೆನಾ, ಇದೆಲ್ಲ ಆದ ನಂತರ ನಾವೇನು ನೋಡ್ಲಿತ್ತೀವಿ ಗೊತ್ತಾ? ಇದೇ ಅಜಂತದಿಂದ ಮತ್ತೊಂದು ನದಿ ಬರೋದನ್ನು ನೋಡ್ತೀವಿ ಈ ಥರ. ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರಿ ಅಂದರೆ ಇಲ್ಲಿ ಸರ್ ಬೆಟ್ಟಗಳದಾವೆ ಸರ್, ಸತ್ಪುರ ಬೆಟ್ಟಗಳು ಮಧ್ಯಪ್ರದೇಶ ಒಳಗೆ. ಆ ಸತ್ಪುರ ಬೆಟ್ಟಗಳಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್ ಈ ಥರ. ಓಕೆನಾ, ಸ್ಟಾರ್ಟ್ ಆಯ್ತಾ? ಇದಾದ ನಂತರ ನೋಡ್ರಿ ಏನಾಗ್ಲಿತ್ತ ಫುಲ್ ಕಾನ್ಸಂಟ್ರೇಷನ್ ಇದೆ. ಈ ಮಧ್ಯಪ್ರದೇಶದಿಂದ ಒಂದು 3 ನದಿ ವ್ಯವಸ್ಥೆಗಳು ಅಥವಾ 3 ಜಲಮೂಲಗಳು ಬಂದು ಹಿಂಗೆ ಸೇರ್ಕೋತಾವೆ ಅನ್ಕೊಳ್ರಿ. ಸೇರ್ಕೊಂಡು ಆದ ನಂತರ ನಾವೇನು ನೋಡ್ಲಿತ್ತೇವೆ ಅಂದರೆ ಇವೆಲ್ಲ ಒಂದಕ್ಕೊಂದು ಸೇರಿಕೊಂಡು ಫುಲ್ ಕಾನ್ಸಂಟ್ರೇಷನ್ ಒಂದಕ್ಕೊಂದು ಸೇರಿಕೊಂಡು ಇಲ್ಲಿ ಬಂದು ನಮ್ಮ ಗೋದಾವರಿ ನದಿಗೆ ಬಂದು ಸೇರ್ತದೆ ಅನ್ಕೊಳ್ರಿ. ಓಕೆನಾ, ಈ ಅಜಂತಾದಿಂದ ಸ್ಟಾರ್ಟ್ ಆಗಿರತಕ್ಕಂಥ ಈ ಒಂದು ನದಿಗೆ ಪೆನ್ಗಂಗಾ ಅಂತ ಕರೀತಾರೆ, ಪೆನ್ಗಂಗಾ. ಅದಾದ ನಂತರ ಈ ಸತ್ಪುರದಿಂದ ಸ್ಟಾರ್ಟ್ ಆಗಿರತಕ್ಕಂಥ ನದಿಗೆ ವರ್ಧಾ ಅಂತ ಕರೀತಾರೆ, ವರ್ಧಾ. ಅದಾದ ನಂತರ ಇಲ್ಲಿ 3 ನದಿಗಳದಾವೆ. ಒಂದನೇದಕ್ಕೆ ಪಂಚ್ ಅಂತ ಕರೀತಾರೆ, ಆಮೇಲೆ ಕಾನಾ ಅಂತ ಕರೀತಾರೆ, ಆ್ಯಂಡ್ ಅದ್ರ ಮೇಲ್ಗಡೆ ಇರತಕ್ಕಂಥದ್ದು ಉತ್ತರ ವೇನ್ಗಂಗಾ. ಇದು ಉತ್ತರ ವೇನ್ಗಂಗಾ ಸರ್. ವೇನ್ಗಂಗಾ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ 3 ನದಿಗಳು ಸೇರ್ಕೊಂಡು ಏನು ನದಿನ ಫಾರ್ಮ್ ಮಾಡ್ತಾವಲ್ಲ ಅದನ್ನು ವೇನ್ಗಂಗಾ ಅಂತಲೇ ಕರೀತಾರೆ. ವೇನ್ಗಂಗಾ ಅಂದರೆ ವೇನ್ಗಂಗಾ ನದಿ ಅನ್ನೋದು 3 ಜಲಮೂಲಗಳಿಂದ ಮಾಡಲ್ಪಟ್ಟಂಥ ಒಂದು ನದಿ. ಒಂದು ಪಂಚ, ಇನ್ನೊಂದು ಕಾನಾ, ಇನ್ನೊಂದು ಉತ್ತರ ವೇನ್ಗಂಗಾ. ಇದಾದ ನಂತರ ಈ ಪೆನ್ಗಂಗಾ, ವರ್ಧಾ, ವೇನ್ಗಂಗಾ ಈ 3 ಸೇರಿಕೊಂಡು ಇಲ್ಲಿ ರಚನೆಗೊಂಡಿರ್ತಕ್ಕಂಥ ಈ ಒಂದು ನದಿಯನ್ನು ನಾವೇನಂತ ಕರಿತೀವಿ ಗೊತ್ತಾ? ಪ್ರಣೀತಾ ಅಂತ ಕರಿತೀವಿ, ಪ್ರಣೀತಾ. ಈ ಪ್ರಣೀತಾ ಬಗ್ಗೆ ಏನಾದರೂ ಹೇಳೋದಿದ್ರೆ ಸರ್ ಇದೇನಪ್ಪ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಪ್ರಣೀತಾ ಅನ್ನೋದು ಇಡೀ ಗೋದಾವರಿ ನದಿಯ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ನದಿ, ಉಪನದಿ ಅಂತ ಗೊತ್ತಿರಬೇಕು. ಅತ್ಯಂತ ದೊಡ್ಡ ಉಪನದಿ ಯಾವುದಾದ್ರೂ ಐತಂದರೆ
ಅದು ಪ್ರಣೀತ. ಅಂದರೆ ಈ ಪ್ರಣೀತ ಅನ್ನೋದು 3 ಜಲಮೂಲಗಳು ಕೂಡಿಕೊಂಡು ರಚನೆಗೊಂಡಿರ್ತಕ್ಕಂಥ ಒಂದು ನದಿ ಅಂತ ಗೊತ್ತಿರಬೇಕು. ಓಕೆನಾ. ಪ್ರಣೀತ ಅನ್ನೋದು ಪೆನ್ಗಂಗಾ, ವರ್ಧಾ ಮತ್ತು ವೇನ್ಗಂಗಾವನ್ನು ಕೂಡಿಕೊಂಡು ಮಾಡಲ್ಪಟ್ಟಂಥ ಒಂದು ಪ್ರಮುಖ ನದಿ ಅಂತ ಗೊತ್ತಿರಬೇಕು. ಇದಾದ ನಂತರ ಫುಲ್ ಕಾನ್ಸಂಟ್ರೇಷನ್ ನಾವೇನು ನೋಡ್ಲಿದ್ದೇವೆ ಅಂದರೆ ಇಲ್ಲಿ ಕಾಲಹಂಡಿ ಅಂತ ಪ್ಲೇಸ್ ನೋಡ್ತೀವಿ. ಕಾಲಹಂಡಿ ಎಲ್ಲಿ? ಒಡಿಸ್ಸಾದಾಗ. ಈ ಕಾಲಹಂಡಿ ಬೆಟ್ಟಗಳಿಂದ ಬಸ್ತಾರ್ ರೀಜನ್ ಮುಖಾಂತರ ಒಂದು ನದಿ ಬಂದು ಸೇರ್ತದೆ ಸರ್. ಎದಕ್ಕೆ ಬಂದು ಸೇರ್ತದ? ಈ ಗೋದಾವರಿ ನದಿ ಬಂದು ಸೇರ್ತದ. ಈ ಒಂದು ನದಿಗೆ ನಾವು ಏನಂತ ಕರಿತೇವೆ ಗೊತ್ತಾ ಸರ್? ಈ ನದಿಗೆ ಇಂದ್ರಾವತಿ ಅಂತ ಕರಿತೀವಿ. ಇಂದ್ರಾವತಿ ಅನ್ನೋದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಈ ಇಂದ್ರಾವತಿ ನದಿಯ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ಫುಲ್ ಕಾನ್ಸಂಟ್ರೇಷನ್. ಇಂದ್ರಾವತಿ ನದಿ ಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜಲಪಾತ ರಚನೆಗೊಂಡದ. ಇದಕ್ಕೆ ಚಿತ್ರಕೂಟ್ ಅಂತ ಕರೀತಾರೆ. ಚಿತ್ರಕೂಟ್ ಜಲಪಾತ ಇದನ್ನು ಏನಪ್ಪ ಅಂದರೆ ಭಾರತದ ನಯಾಗರ ಅಂತಲೂ ಕರೀತಾರೆ. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಚಿತ್ರಕೂಟ್ ಜಲಪಾತ. ಓಕೆ. ಸೊ ಇದಾದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಈ ಇಂದ್ರಾವತಿ ಬಂದು ಸೇರಿದಾದ ನಂತರ ಎಕ್ಸಾಕ್ಟ್ಲಿ ಎಲ್ಲಿಪ್ಪ ಅಂದರೆ ನಮ್ಮ ಆಂಧ್ರ ಪ್ರದೇಶ ಒಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟನ್ನು ಮಾಡಲಾಗದ. ಅದಕ್ಕೆ ನಾವೇನಂತ ಕರಿತೀವಿ ಗೊತ್ತಾ? ಪೊಲ್ಲಾವರಂ ಅಂತ ಕರಿತೀವಿ. ಪೊಲ್ಲಾವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಓಕೆ. ಪೊಲ್ಲಾವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಗೊತ್ತಿರಬೇಕು. ಓಕೆ. ಆಂಧ್ರ ಪ್ರದೇಶ ಒಳಗೈತೆ. ಗೋದಾವರಿ ನದಿ ಮೇಲೆ ಈ ಇಂದ್ರಾವತಿ ಬಂದು ಸೇರಿದಾದ ನಂತರ ಐತೆ. ಇದಾದ ನಂತರ ಇಲ್ಲೇನು ಪೂರ್ವ ಘಟ್ಟಗಳು ಕಂಡುಬರ್ಲಿತ್ತಾವ. ಆ ಪೂರ್ವ ಘಟ್ಟಗಳ ಪಶ್ಚಿಮ ಇಳಿಜಾರು ಪ್ರದೇಶದಿಂದ ಒಡಿಸ್ಸಾದಿಂದ ಮತ್ತೊಂದು ನದಿ ಸ್ಟಾರ್ಟ್ ಆಗ್ತದೆ ಸರ್. ಈ ನದಿಗೆ ನಾವೇನಂತ ಕರಿತೀವಿ ಗೊತ್ತಾ ಸರ್? ಈ ನದಿಗೆ ನಾವು ಸಬರಿ ಅಂತ ಕರಿತೀವಿ. ಸಬರಿ. ಆ್ಯಂಡ್ ಇದಕ್ಕೆ ಒಂದು ಅತ್ಯಂತ ಪ್ರಮುಖವಾದ ಒಂದು ಉಪನದಿ ಬಂದು ಸೇರ್ತದ. ಇದಕ್ಕೆ ಸಿಲೇರು ಅಂತ ಕರಿತೀವಿ. ಸಿಲೇರು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನಾವೇನು ನೋಡಿದ್ವಿ ಅಂದರೆ ಎಡದಂಡೆಯ ಉಪನದಿಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಎಕ್ಸಾಕ್ಟ್ಲಿ ನೀವು ಇಲ್ಲಿ ನೋಡಿದ್ರಿ ಅಂದರೆ ಪೂರ್ಣ ಕಡೆ ಇಲ್ಲೊಂದು ದೊಡ್ಡದೊಂದು ಡ್ಯಾಮನ್ನು ಕಟ್ಟಲಾಗತ್ತೆ ಸರ್. ಪೂರ್ಣ ಆದ ನಂತರ ಓಕೆನಾ? ಎಲ್ಲೇ ಗೋದಾವರಿ ನದಿ ಮೇಲೆ ಈ ಒಂದು ಡ್ಯಾಮಿಗೆ ನಾವು ಏನಂತ ಕರಿತೀವಿ ಗೊತ್ತಾ? ಪೈಥಾನ್ ಡ್ಯಾಮ್ ಅಂತ ಕರಿತೀವಿ. ಅಥವಾ ಏನಪ್ಪ ಅಂದರೆ ಜಯಕ್ವಾಡಿ ಡ್ಯಾಮ್ ಅಂತಲೂ ಕರಿತೀವಿ. ನಾಥ್ ಸಾಗರ್ ಅಂತಲೂ ಕರಿತೀವಿ. ಓಕೆನಾ? ಪೈಥಾನ್ ಡ್ಯಾಮ್ ನಾಥ್ ಸಾಗರ್ ಅಂತಲೂ ಕರೀತಾರೆ. ನಾಥ್ ಸಾಗರ್. ಓಕೆನಾ? ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಿರಿ. ಇದೆಲ್ಲ ಹೇಳಿಗತ್ತೆ ನನ್ನ ಮೇಲೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಇದ್ರದ್ದೆಲ್ಲ ನೋಟ್ಸ್ ಬರೆದಿರ್ತೇನೆ ನಾನು. ಈ ನೋಟ್ಸ್ಗಳನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕ್ತೇನೆ ಅಂತ. ಆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಈ ರೀತಿ ಬರೆದಿರ್ತಕ್ಕಂಥ ನೋಟ್ಸ್ ಇರ್ತವೆ. ಓಕೆನಾ? ಸೊ ಇದನ್ನೇ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಭಾಳಷ್ಟು ಡೀಟೇಲ್ ಆಗಿ ಬರೆದಿರ್ತಕ್ಕಂಥ ನೋಟ್ಸ್ ಇರ್ತದೆ. ಅದು ನಿಮಗೆ ರಿವಿಷನಿಗೆ ಅಂತ ಇಟ್ಕೋಬೋದು. ಓಕೆ. ಸೊ ಇಷ್ಟೆಲ್ಲ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಓಕೆ. ಇದೆಲ್ಲ ಆಯ್ತು ಅನ್ಕೊಡ್ರಿ. ಎಡದಂಡೆಯ ಉಪನದಿಗಳನ್ನು ನೋಡಿದ್ವಿ. ಈಗ ನಾವು ಏನು ನೋಡೋವಂದರೆ ಬಲದಂಡೆಯ ಉಪನದಿಗಳನ್ನು ನೋಡ್ಲಿಕ್ಕೆ ಟ್ರೈ ಮಾಡೋಣ. ಫುಲ್ ಕಾನ್ಸಂಟ್ರೇಷನ್. ಈ ಹರಿಶ್ಚಂದ್ರ ಐತಲ್ಲ, ಅಲ್ಲೇ ಒಂದು 2 ನದಿಗಳು ಬಂದು ಹಿಂಗೆ ಸೇರ್ತಾವೆ ಸರ್. ಒಂದು ಪ್ರವರ ಅಂತ ಕರೀತಾರೆ. ಪ್ರವರ. ತದನಂತರ ಇನ್ನೊಂದು ನದಿಗೆ ನಾವು ಏನಂತ ಕರಿತೀವಿ ಅಂದರೆ ಮೂಲ ಅಂತ ಕರಿತೀವಿ. ಪ್ರವರ ಮೂಲ ಆಯ್ತಾ? ಅದು ಇಂಪಾರ್ಟೆಂಟ್ ಅನ್ಕೊಳ್ರಿ. ತದನಂತರ ಏನಾದರೂ ಇಂಪಾರ್ಟೆಂಟ್ ಐತಂದರೆ ಈ ಬಾಲ್ಘಾಟಿಂದ ಒಂದು ನದಿ ಶೇಪ್ ಒಳಗೆ ಹಿಂಗೆ ಹಾದು ಹೋಗ್ತದೆ ಸರ್. ಹಿಂಗೆ ಹೋಗ್ತದೆ ಸರ್. ಓಕೆನಾ? ಶೇಪ್ ಒಳಗೆ ಹೋಗ್ತದೆ. ಶೇಪ್ ಒಳಗೆ ನಡೆಯುವಂಥ ಈ ಒಂದು ನದಿ ನಮ್ಮ ಕರ್ನಾಟಕಕ್ಕೆ ಭಾಳ ಇಂಪಾರ್ಟೆಂಟ್ ಅನ್ಕೊಳ್ರಿ. ಈ ಒಂದು ನದಿಗೆ ನಾವು ಏನಂತ ಕರಿತೇವೆ ಗೊತ್ತಾ? ಮಂಜೀರಾ ಅಂತ ಕರಿತೀವಿ. ಈ ಮಂಜೀರಾ ನದಿಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಉಪನದಿ ಬಂದು ಸೇರ್ತದೆ ಸರ್. ಅದು ಎಕ್ಸಾಕ್ಟ್ಲಿ ಹಿಂಗೆ ಸೇರ್ತಿರ್ತದೆ ನೋಡ್ರಿ. ತೆಲಂಗಾಣ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಒಂದು ಗಡಿರೇಖೆನ ಮಾಡ್ತಾ ಬಂದು ಬೀದರ್ ಒಳಗೆ ಬಂದು ಸೇರ್ತದೆ. ಈ ನದಿಗೆ ನಾವೇಂತ ಕರಿತೀವಿ ಗೊತ್ತಾ? ಕಾರಂಜ್ ಅಂತ ಕರಿತೀವಿ. ಕಾರಂಜ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಕಾರಂಜ್ ಅಂತ ಕರಿತೀವಿ ಸರ್. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾನು ಏನು ಮಾಡ್ತೇನೆ ಅಂದರೆ ಬಿ ವೆರಿ ಕೇರ್ಫುಲ್. ಇವಾಗ ಇದೇನೈತಲ್ಲ, ಈ ಮಾಂಜ್ರಾ ನದಿ ನಮ್ಮ ಗೋದಾವರಿಗೆ ಸೇರಿದಾದ ನಂತರ ಇಲ್ಲೊಂದು ಡ್ಯಾಮನ್ನು ಕಟ್ಟಲಾಗತ್ತೆ ಸರ್. ಈ ಡ್ಯಾಮಿಗೆ ನಾವು ಶ್ರೀರಾಮ್ ಸಾಗರ್ ಅಂತ ಕರಿತೀವಿ. ಓಕೆನಾ? ಈ ಪ್ರಣೀತ ಬಂದು ಸೇರಿದಾದ ನಂತರ ಅದ್ರ ಮೇಲೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತರ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾಳೇಶ್ವರ್ ಅಂತ ಕರಿತೀವಿ. ಕಾಳೇಶ್ವರ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಪೊಲಾವರಂ ಆಯಿತು, ಕಾಳೇಶ್ವರಂ ಆಯಿತು, ಕಾಳೇಶ್ವರ ಆಯಿತು, ಶ್ರೀರಾಮ್ ಆಯಿತು. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಏನೈತಪ್ಪ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲೊಂದು ಮೋಸ್ಟ್ ಇಂಪಾರ್ಟೆಂಟ್ ಡ್ಯಾಮ್ ಐತೆ ಸರ್. ಅದ್ರ ಮೇಲೆ ಮಂಜೀರಾ ನದಿ ಮೇಲೆ. ಆ ಮಂಜೀರಾ ನದಿ ಮೇಲೆ ಇರ್ತಕ್ಕಂಥ ಈ ಮೋಸ್ಟ್ ಇಂಪಾರ್ಟೆಂಟ್ ಡ್ಯಾಮಿಗೆ ನಾವು ನಿಜಾಮ್ ಸಾಗರ್ ಅಂತ ಕರಿತೀವಿ. ನಿಜಾಮ್ ಸಾಗರ್ ಆಯ್ತಾ? ಈ ಕಾರಂಜ್ ಮೇಲೆ ಈ ಬೀದರ್ ಒಳಗೆ ಒಂದು ಸಣ್ಣದೊಂದು ಡ್ಯಾಮ್ ಐತೆ ಸರ್. ಈ ಡ್ಯಾಮಿಗೆ ಕಾರಂಜ್ ಡ್ಯಾಮ್ ಅಂತ ಕರೀತಾರೆ. ಆದರೆ ಆ ಡ್ಯಾಮಿಗೆ ಜವಾಹರ್ಲಾಲ್ ನೆಹರು ಪೋರ್ಟ್ ಪ್ರಾಜೆಕ್ಟ್ ಅಂತಲೂ ಕರೀತಾರೆ. ಓಕೆನಾ? ಜವಾಹರ್ಲಾಲ್ ನೆಹರು ಪ್ರಾಜೆಕ್ಟ್ ಅಂತಲೂ ಕರೀತಾರೆ. JLNP. ಓಕೆ.
ಅಥವಾ ಅದಕ್ಕೆ ಕಾರಂಜ್ ಡ್ಯಾಮ್ ಅಂತಲೂ ಕರೀತಾರೆ, ಬೀದರ್ ಒಳಗೆ ಕಂಡುಬರ್ತದ. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ರೀತಿ ಕಾಣ್ಲಿತ್ತದ ಅನ್ಕೊಡ್ರಿ. ಅಲ್ಟಿಮೇಟ್ಲಿ ನಾವು ಮತ್ತೊಂದು ನದಿಯನ್ನು ನೋಡ್ತೀವಿ. ಈ ಒಂದು ನದಿಗೆ ನಾವೇನಂತ ಕರಿತೀವಿ ಅಂದರೆ ಮಾನೇರು ಅಂತ ಕರಿತೀವಿ. ಮಾನೇರು. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಮಾನೇರು ಅಂತ ಕರಿತೀವಿ. ನಮ್ಮ ಗೋದಾವರಿ ನದಿ ಹೆಂಗೆ ಕಾಣ್ಲಿತ್ತದ ಎಕ್ಸಾಕ್ಟ್ಲಿ ಹಿಂಗೆ ಕಾಣ್ಲಿತ್ತದ ನೋಡ್ರಿ. ಓಕೆನಾ. ಈ ಬಸ್ತಾರ್ ರೀಜನ್ ಮುಖಾಂತರ ಬರ್ತಿರತಕ್ಕಂಥ ನದಿಯನ್ನು ನೋಡ್ರಿ, ಕಾಲಹಂಡಿಯಿಂದ ಬರಲಿತ್ತಲ್ಲ ಇಂದ್ರಾವತಿ. ತದನಂತರ ಇಲ್ಲಿ ಬಾಲ್ಘಾಟಿಂದ ಸ್ಟಾರ್ಟ್ ಆಗಿರತಕ್ಕಂಥ ಈ ಒಂದು ನದಿಗೆ ನಾವೇನಂತ ಕರಿತೀವಿ, ಮಾಂಜ್ರಾ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ. ಸೊ ಈ ರೀತಿ ಎಲ್ಲ ಡ್ಯಾಮ್ಸ್ಗಳನ್ನು ನೀವೇನು ಮಾಡಬೇಕು ಅಂದರೆ ಮ್ಯಾಪ್ ಮೇಲೆ ಹಾಕಿ ನೋಡ್ಲಿಕ್ಕೆ ಟ್ರೈ ಮಾಡಬೇಕು. ಅಂದಾಗ ನಿಮಗೇನು ಗೊತ್ತಾಗ್ತದೆ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ತದೆ. ಓಕೆ. ಸೊ ಇಲ್ಲಿ ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಕಾಳೇಶ್ವರನ್ ಡ್ಯಾಮ್ ಐತಲ್ಲ, ಕಾಳೇಶ್ವರ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಏನು ಮಾಡ್ಲಿತ್ತಾರ ಅದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಏನಪ್ಪ ಅಂದರೆ ಒಂದು 2 ಫ್ಯಾಕ್ಟ್ಸ್ಗಳನ್ನು ಬರಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಇಲ್ಲಿ ಕಾಳೇಶ್ವರ ಐತೆ ಅನ್ಕೊಳ್ರಿ. ಕಾಳೇಶ್ವರ್ ಲಿಫ್ಟ್ ಇರಿಗೇಷನ್ ಅಂತ ಬರೀತೀನಿ. ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂದರೆ ಅರ್ಥ ಏನು ಸರ್? ಇದಕ್ಕೆ ನಾವು ನೀರಾವರಿ ಯೋಜನೆ ಅಂತ ಕರಿತೀವಿ. ಓಕೆನಾ. ಕಾಳೇಶ್ವರ್ ಯಾವ ಒಂದು ನದಿ ಮೇಲೆ ಇರ್ತದೋ, ಗೋದಾವರಿ ನದಿ ಮೇಲೆ ಐತಂತೆ ಗೊತ್ತಿರಬೇಕು. ಗೋದಾವರಿ ನದಿ ಮೇಲೆ. ಆ್ಯಂಡ್ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ತೆಲಂಗಾಣದಾಗೈತಿ. ತೆಲಂಗಾಣ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಕಡೆನೇ ಐತೆ ನೋಡ್ರಿ, ತೆಲಂಗಾಣ ಕಡೆ ಐತಿ. ತದನಂತರ ಏನಾಗೈತೆ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದಕ್ಕೆ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಐತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಮಲ್ಟಿ ಸ್ಟೇಜ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್. ಲಿಫ್ಟ್ ಇರಿಗೇಷನ್ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಅಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಾನು ಏನೋ ಹೇಳಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಬಿ ವೆರಿ ಕೇರ್ಫುಲ್. ಮಲ್ಟಿ ಸ್ಟೇಜ್ ಲಿಫ್ಟ್. ಇಲ್ಲಿ ಮಲ್ಟಿ ಸ್ಟೇಜ್ ಲಿಫ್ಟ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಫಾರ್ ಎಕ್ಸಾಂಪಲ್ ಈ ನದಿ ಹಿಂಗೆ ವ್ಯಾಲಿ ಒಳಗೆ ಹರಿತಿರ್ತದೆ. ಈ ವ್ಯಾಲಿ ಒಳಗೆ ಹರಿತಿರ್ಬೇಕಾದ್ರೆ ಈ ನದಿ ನೀರನ್ನು ಹಿಂಗೆ ಹೊರಗಡೆ ತೊಗೊಂಬರ್ಬೇಕು ಅಂದರೆ ಅದನ್ನು ನಾವು ಲಿಫ್ಟ್ ಮಾಡಲೇಬೇಕು. ಲಿಫ್ಟ್ ಹೆಂಗೆ ಮಾಡ್ತೀವಿ ಸರ್? ಫಾರ್ ಎಕ್ಸಾಂಪಲ್ ಇಲ್ಲಿವರೆಗೆ ಮಾಡ್ತೀವಿ ಅಂದ್ಕೊಳ್ರಿ. ಫಸ್ಟಿಗೆ ಇಲ್ಲಿವರೆಗೆ ಮಾಡ್ತೀವಿ, ಸ್ಟೋರ್ ಮಾಡ್ಕೋತೀವಿ. ಆಮೇಲೆ ಇಲ್ಲಿವರೆಗೆ ಮಾಡ್ತೀವಿ ಅಂದ್ಕೊಳ್ರಿ, ಸ್ಟೋರ್ ಮಾಡ್ಕೋತೀವಿ. ಆಮೇಲೆ ಅಲ್ಟಿಮೇಟ್ಲಿ ಇಲ್ಲಿವರೆಗೆ ಮಾಡಿ ಸ್ಟೋರ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಗ್ರಾವಿಟಿ ಮುಖಾಂತರ ಆ ನೀರನ್ನು ಯಾವ ಕಡೆ ಹೋಗ್ಲಿಕ್ಕೆ ಬಿಡ್ತೇವೆ, ಹಿಂಗೆ ಹೋಗ್ಲಿಕ್ಕೆ ಬಿಡ್ತೀವಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ನಾವು ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಏನೈತಲ್ಲ, ಇದು ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರಿಬೋದು. ಓಕೆನಾ. ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಅಂತ ಕರಿಬೇಕು. ಅತ್ಯಂತ ದೊಡ್ಡ ಮಲ್ಟಿ ಸ್ಟೇಜ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಇದು. ಯಾವುದೋ ಕಾಳೇಶ್ವರ್. ಅದು ಎಲ್ಲೈತೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಅದು ನೀವು ಇದೇ ರೀತಿ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ. ಸೊ ಫುಲ್ ಕಾನ್ಸಂಟ್ರೇಷನ್. ಈಗ ನಾನು ಏನು ಮಾಡ್ತೀನಿ ನೋಡಿರಿ, ಸ್ವಲ್ಪ ಇದನ್ನು ಸಣ್ಣದಾಗಿ ಮಾಡಿ ಸ್ವಲ್ಪ ಇಂಪಾರ್ಟೆಂಟ್ ನೋಟ್ ಅಂತ ಹಾಕೊಂಡ್ಬಿಡ್ತೀನಿ ಇಲ್ಲೇ. ತದನಂತರ ಏನು ಕಂಡುಬರಲಿತ್ತು ನೋಡ್ರಿ, ಇಲ್ಲಿ ಪೊಲಾವರಂ ಐತಲ್ಲ, ಈ ಪೊಲಾವರಂಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಬಿ ವೆರಿ ಕೇರ್ಫುಲ್. ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ನದಿಯನ್ನು ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಈ ನದಿ ಯಾವುದು ಅಂತೇಳಿ ನಿಮಗೆ ಗೊತ್ತಿರುತ್ತದೆ ಸರ್. ಯಾವ ನದಿ ಹೇಳ್ರಿ ನೋಡಮ್ಮ ಇದನ್ನು. ಈ ಯಾವ ನದಿ ಗೊತ್ತಾ ಇದು? ಈ ನದಿಗೆ ನಾವೇನಂತ ಕರಿತೀವಿ ಅಂದರೆ ಕೃಷ್ಣ ಅಂತ ಕರಿತೀವಿ. ಕೃಷ್ಣ ನದಿ ಸರ್ ಇದು. ಓಕೆ. ಈ ಕೃಷ್ಣಾ ನದಿ ಮತ್ತು ಗೋದಾವರಿ ನದಿಯನ್ನು ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ. ಈ ಕೃಷ್ಣಾ ನದಿ ಗೋದಾವರಿನ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ ಅಂದರೆ ಇಲ್ಲಿಂದ ಇಲ್ಲಿ ಮಾಡ್ಲಿತ್ತೇವೆ ಸರ್. ಇಲ್ಲಿ ನೋಡ್ರಿ, ಇಲ್ಲಿಂದ ಈ ಗೋದಾವರಿ ನದಿಯಿಂದ ಇಲ್ಲಿ ಸರ್ ಕೃಷ್ಣಾ ನದಿಗೆ ಈ ಥರ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ. ಈ ಪ್ರಾಜೆಕ್ಟಿಗೆ ಏನಂತ ಕರೆದಾರೆ ಗೊತ್ತಾ ಸರ್? ಈ ಪ್ರಾಜೆಕ್ಟಿಗೆ ಪಟ್ಟಿಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರೆದಾರೆ. ಪಟ್ಟಿಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಕರೆದಾರೆ. ಓಕೆನಾ. ಪಟ್ಟಿಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಏನೈತಲ್ಲ, ಅದು ಆಂಧ್ರ ಪ್ರದೇಶ ಒಳಗೆ ಕಂಡುಬರ್ತಿರ್ತದೆ. ಇದ್ರೊಳಗೆ ನಾವೇನು ನೋಡ್ಲಿತ್ತೇವೆ ಅಂದರೆ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ನೋಡ್ಲಿತ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇದ್ರದ್ದು ರೈಟ್ ಸೈಡ್ ಏನು ಕೆನಾಲ್ ಐತಲ್ಲ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೇನೆ ಅಂದರೆ ಇದೇ ಒಂದು ಡೈಗ್ರಾಮ್ ಇನ್ನೊಂದ್ಸಲ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಇದು ಗೋದಾವರಿ ಅನ್ಕೊಟ್ರಿ ಹಿಂಗೆ. ತದನಂತರ ಇದನ್ನು ನೀವು ಕೃಷ್ಣ ಅನ್ಕೊಟ್ರಿ. ಓಕೆ. ಸೊ ಪಟ್ಟಿಸೀಮಾ ಎಲ್ಲೈತಿ, ಪಟ್ಟಿಸೀಮಾ ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಲಿತ್ತದ ಅನ್ಕೊಟ್ರಿ ಸರ್. ಇದು ಪಟ್ಟಿಸೀಮಾ ಐತಲ್ಲ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡ್ಲಿತ್ತದ ಒಂದು, ಆ್ಯಂಡ್ ಇಲ್ಲಿಂದ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ಲಿತ್ತದ ಇದರ ಎರಡು. ಓಕೆನಾ. ಇದು ರೈಟ್ ಮಾಡಲ್, ಇದು ಲೆಫ್ಟ್ ಮಾಡಲ್. ಈ ಲೆಫ್ಟ್ ಮಾಡಲ್ ಎಲ್ಲಿ ಹೋಗ್ತದೆ ಗೊತ್ತಾ? ಇಲ್ಲೊಂದು ಊರು ಐತೆ ಸರ್. ಈ ಊರಿಗೆ ನಾವು ಏನಂತ ಕರಿತೀವಿ ಅಂದರೆ ವೈಜಾಗ್ ಅಂತ ಕರಿತೀವಿ. ವೈಜಾಗಿಗೆ ಕುಡಿಲಿಕ್ಕೆ ನೀರು ಈ ಲೆಫ್ಟ್ ಮಾಡಲ್ ಏನೈತಲ್ಲ ಪಟ್ಟಿಸೀಮಾದ ಅದಕ್ಕೆ ತೊಗೊಂಡು ಹೋಗ್ತದೆ. ಅದ್ರ ರೈಟ್ ಮಾಡಲ್ ಏನೈತಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಈ ರೈಟ್ ಮಾಡಲ್ ಇದ್ದಿದ್ದು ಫುಲ್ ಕಾನ್ಸಂಟ್ರೇಷನ್ ಕೃಷ್ಣಾ ನದಿಗೆ ನೀರನ್ನು ಹಾಕ್ತಿರ್ತದೆ. ಕೃಷ್ಣಾ ನದಿಗೆ ನೀರನ್ನು ತೊಗೊಂಡೋಗಿ ಕೃಷ್ಣಾ ನದಿಯ ಜೊತೆಗೆ ಜೋಡಣೆಯನ್ನು ಮಾಡ್ಲಿತ್ತೀವಿ. ನದಿ ಜೋಡಣೆ ಅಂತ ಕರಿತೀವಿ ಇದಕ್ಕೆ. ಓಕೆನಾ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ. ಗೋದಾವರಿ ರೀತಿಯಲ್ಲಿ ನಡೀತದ. ಸೊ ಇವಾಗ ಇದಕ್ಕೆ ಪಟ್ಟಿಸೀಮಾ ಅಂತ ಕರೀತೇವೆ ಅನ್ಕೊಟ್ರಿ. ಆದರೆ ಇಲ್ಲಿ ನಾವು ಏನು ಮಾಡ್ಲಿಕ್ಕೆ ಗೊತ್ತಾ, ಇನ್ನೊಂದು ಡ್ಯಾಮನ್ನು ಕಟ್ಲಿಕ್ಕೆ ಟ್ರೈ ಮಾಡ್ಲಿತ್ತೇವೆ. ಇದಕ್ಕೆ ನಾನು ಏನಂತ ಕರೀತೇನೆ ಅಂದರೆ ಪೊಲಾವರಂ ಅಂತ ಕರೀತೀನಿ.
ಅರ್ಥ ಆಗ್ಲಿತ್ತದ ಅನ್ಕೊಂಡಿನಿ. ಈ ಪೋಲವರಂ ಡ್ಯಾಮನ್ನು ಕಟ್ಟಿಬಿಟ್ರೆ ಏನಾಗ್ಬಿಡ್ತಾ ಗೊತ್ತಾ ಸರ್, ಈ ರೀತಿ ನಾವು ಕೆನಾಲ್ಸ್ಗಳನ್ನು ಡ್ರಾ ಮಾಡೋ ಅವಶ್ಯಕತೆ ಇಲ್ಲ. ಪಟ್ಟಿಸೀಮಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಐತಲ್ಲ, ಅದು ಮಾಡೋ ಅವಶ್ಯಕತೆ ಇಲ್ಲ. ರಾದರ್ ನಾವೇನು ಮಾಡ್ಬೋದು ಅಂದರೆ ಈ ಪೋಲವರಂ ಡ್ಯಾಮ್ ಒಳಗೆ ಇರತಕ್ಕಂಥ ಈ ನದಿ ನೀರನ್ನು ಆರಾಮ್ಸೆ ಗ್ರಾವಿಟಿ ಮುಖಾಂತರ ನಾವು ಯಾಕಡೆ ಬಿಟ್ಬಿಡ್ಬೋದು ಅಂದರೆ ಸರ್ ಕೃಷ್ಣಾ ನದಿಗೆ ಬಿಟ್ಬಿಡ್ಬೋದು. ಅಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನೇನು ಮಾಡ್ಲಿತ್ತ ಅಂದರೆ ಒಂದು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತಾರ. ಯಾವುದದು ಪೋಲವರಂ. ಈ ಪೋಲವರಂ ಎಷ್ಟು ಇಂಪಾರ್ಟೆಂಟ್ ಐತಂದರೆ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಫುಲ್ ಕಾನ್ಸಂಟ್ರೇಷನ್. 2014 ಒಳಗೆ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ಆಗಿರ್ತದ. ಅದರ ಮೂಲಕ ನಾವು ಆಂಧ್ರ ಪ್ರದೇಶನ 2 ಭಾಗಗಳಾಗಿ ಡಿವೈಡ್ ಮಾಡಿರ್ತೀವಿ. ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ. ಓಕೆ, AP ರಿಆರ್ಗನೈಸೇಷನ್ ಅಂತ ಬರೀತೀನಿ. AP ರಿಆರ್ಗನೈಸೇಷನ್. ಇದರಲ್ಲಿ ಅವ್ರು ಏನು ಇದ್ರ ಪ್ರಕಾರ ಏನು ಗೊತ್ತಾ, ಈ ಪೋಲವರಂ ಡ್ಯಾಮ್ ಐತಲ್ಲ ಇದಕ್ಕೊಂದು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಕರೆದಾರ. ಓಕೆನಾ, ಪೋಲವರಂ ಡ್ಯಾಮ್ ಅನ್ನೋದು ಅಥವಾ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಐತಲ್ಲ ಅದೊಂದು ರಾಷ್ಟ್ರೀಯ ಯೋಜನೆ ಆಗಿದೆ ಅಂತ ಹೇಳಿದ್ರೊಳಗೆ ಹೇಳ್ಯಾರ. ರಾಷ್ಟ್ರೀಯ ಯೋಜನೆ ಅಂತ ಹೇಳ್ಯಾರ. ಅದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ಪೋಲವರಂ ಅನ್ನೋದು ರಾಷ್ಟ್ರೀಯ ಯೋಜನೆ ಯಾವ ಒಂದು ಕಾಯ್ದೆ ಅಡಿ ಆಗಿದೆ ಅಂತ ಕೇಳಿಬಿಟ್ರೆ 2014 ನಡೆದಿರ್ತಕ್ಕಂಥ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ ಮುಖಾಂತರ ನಾವು ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ಕರಿತೀವಿ. ಓಕೆ, ಸೊ ಇಷ್ಟೆಲ್ಲ ಆದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸರ್, ಈ ಒಂದು ಗೋದಾವರಿ ನದಿ ಏನೈತಿ ಈ ಎಲ್ಲ ರಾಜ್ಯಗಳಲ್ಲಿ ಹರಿಲಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ಯಾವ ರಾಜ್ಯದಲ್ಲಿ ಇದರ ಬೇಸಿನನ್ನು ನೋಡ್ಬೋದು ನೀವು. ಇದನ್ನು ಇಂಪಾರ್ಟೆಂಟ್ ಆಗಿ ಅದರ ಸಂಬಂಧ ನಾನು ಹಿಂದ್ಗಡೆ ಗ್ರೇ ಮಾರ್ಕಿಂದ ನಾನು ಆ ಒಂದು ಡಯಾಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ವಿಚಾರ ಮಾಡಿರಿ. ಎಲ್ಲಿ ಕಾಣ್ಲಿತ್ತಂದರೆ ಮಹಾರಾಷ್ಟ್ರದಾಗ ಅತ್ಯಂತ ಪ್ರಮುಖವಾಗಿ, ತದನಂತರ ಕರ್ನಾಟಕ, ಆಮೇಲೆ ತೆಲಂಗಾಣ, ಆಮೇಲೆ ಆಂಧ್ರ ಪ್ರದೇಶ್, ಆಮೇಲೆ ಛತ್ತೀಸ್ಗಢ, ಆಮೇಲೆ ಒಡಿಶಾ ಆ್ಯಂಡ್ ಲಾಸ್ಟಿಗೆ ಮಧ್ಯಪ್ರದೇಶ್. ಈ ಎಲ್ಲ 7 ಸ್ಟೇಟ್ಸ್ಗಳಲ್ಲಿ ನಾವೇನು ನೋಡ್ತೀವಿ ಅಂದರೆ ಗೋದಾವರಿ ತನ್ನ ಒಂದು ಜಲಾನಯನ ಪ್ರದೇಶವನ್ನು ವಿಸ್ತರಿಸಿರೋದನ್ನು ನೋಡ್ತೀವಿ. ಓಕೆನಾ, ಸೊ ಅದರ ಕ್ಯಾಚ್ಮೆಂಟ್ ಏರಿಯಾ ಈ ಥರ ಡಿಸ್ಟ್ರಿಬ್ಯೂಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದನ್ನು ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಓಕೆ, ಸೊ ಇವಾಗ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿ. ನಾನು ಏನು ಮಾಡ್ಲಿಕ್ಕೆ ಅಂದರೆ ಸರ್ 1969ದಾಗ ಏನಾಗ್ಬಿಡ್ತದೆ ಅಂದರೆ ಈ ಗೋದಾವರಿ ನೀರಿನ ಒಂದು ವಿವಾದ ಸ್ಟಾರ್ಟ್ ಆಗ್ಬಿಡ್ತದೆ ಅನ್ಕೊಳ್ರಿ. ಗೋದಾವರಿ ನದಿ ವಿವಾದ ಈ ಎಲ್ಲ ಸ್ಟೇಟ್ಸ್ಗಳ ಮಧ್ಯದಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಏನಾಗ್ತದ ಸರ್, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತದೆ ಅಂದರೆ ಒಂದು ಕಮಿಷನ್ ಅಪಾಯಿಂಟ್ ಮಾಡ್ತದ. ಆ ಕಮಿಷನ್ಗೆ ಯಾರಾದರೂ ಒಬ್ಬರು ಪ್ರೆಸಿಡೆಂಟ್ ಮಾಡಿ ಆ ಒಂದು ನದಿ ವಿವಾದವನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಓಕೆನಾ, ಇದಕ್ಕೆ ಸಾಲ್ವ್ ಮಾಡಲಿಕ್ಕೆ ಒಂದು ಆರ್ಟಿಕಲ್ ಐತಿ. ಓಕೆ, ಸೊ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಅದು ಯಾವ ಒಂದು ಆರ್ಟಿಕಲ್ ಅಥವಾ ಯಾವ ಒಂದು ವಿಧಿ ಸಂವಿಧಾನದಲ್ಲಿ ಹೇಳಿಗತ್ತದ ಈ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ಸ್ಗಳನ್ನು ಫಾರ್ಮ್ ಮಾಡಲಿಕ್ಕೆ ಅದು ನೀವು ಕಮೆಂಟ್ಸ್ ಒಳಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ಬೇಕು ನಂಗೆ. ಓಕೆನಾ, ಸೊ ಏನಪ್ಪ ಅಂದರೆ 1969ನಲ್ಲಿ ನಾವೇನು ನೋಡ್ತೀವಿ ಅಂದರೆ ಬಚಾವತ್ ಕಮಿಷನ್ ಫಾರ್ಮ್ ಆಗಿರೋದು ನೋಡ್ತೀವಿ. ಬಚಾವತ್ ಕಮಿಷನ್ ಅಥವಾ ಕಮಿಟಿ ಟ್ರಿಬ್ಯುನಲ್, ಬಚಾವತ್ ಕಮಿಟಿ ಅಥವಾ ಟ್ರಿಬ್ಯುನಲ್ ಫಾರ್ಮ್ ಆಗಿರ್ತದ. ಈ ಕಮಿಟಿ ಪ್ರಕಾರ ಏನು ಮಾಡಿರ್ತಾರೆ ಅಂದರೆ ಈ ಬಚಾವತ್ ಎಲ್ಲ ಸರ್ವೆ ಮಾಡಿಕೊಂಡು ಜಡ್ಜ್ಮೆಂಟ್ ಕೊಡ್ತಾರೆ ಅನ್ಕೊಟ್ರಿ. 1980 ಒಳಗೆ ಜಡ್ಜ್ಮೆಂಟ್ ಬಂದ್ಬಿಡ್ತದೆ ಅನ್ಕೊಟ್ರಿ. ಜಡ್ಜ್ಮೆಂಟ್ ಪ್ರಕಾರ ಎಲ್ಲ ಬೇರೆ ಹೆಂಗೆ ಟ್ರಿಬ್ಯುನಲ್ಸ್ಗಳು ಈ ಒಂದು ರಾಜ್ಯಕ್ಕೆ ಇಂತಿಷ್ಟು TMC ಆಫ್ ವಾಟರ್, ಕರ್ನಾಟಕಕ್ಕೆ ಇಂತಿಷ್ಟು TMC ಆಫ್ ವಾಟರ್ ಅಂತ ಹೆಂಗೆ ಸೆಗ್ರಿಗೇಟ್ ಮಾಡ್ತಾರ ಆ ಥರ ಮಾಡಿಲ್ಲ. ಇವರು ಪ್ರೊಜೆಕ್ಟ್ ಬೇಸಿಸ್ ಮೇಲೆ, ಫಾರ್ ಎಕ್ಸಾಂಪಲ್ ಪೈಥಾನ್ವರೆಗೆ ಯಾವ್ಯಾವ ನೀರು ಎಷ್ಟು ಪ್ರಮಾಣದಲ್ಲಿ ನೀರು ಹೊಂಟಿರ್ತದ ಅದೆಲ್ಲ ಮಹಾರಾಷ್ಟ್ರಕ್ಕೆ ಸೇರಿದ್ದು, ಕಾಳೇಶ್ವರಂವರೆಗೆ ಎಷ್ಟು ನೀರು ಹೊಂಟಿರ್ತದ ಅದೆಲ್ಲ ತೆಲಂಗಾಣಕ್ಕೆ ಸೇರಿದ್ದು, ಈ ರೀತಿ ಮಾತಾಡ್ಕೊಂಬಿಟ್ಟಾರ ಅವರು. ಆದ್ದರಿಂದ ಇಲ್ಲಿ ನೀವು ಯಾವುದೇ ರೀತಿ ನಂಬರ್ಸ್ಗಳನ್ನು ಅಥವಾ ಎಷ್ಟು TMC ಆಫ್ ವಾಟರ್ ಕರ್ನಾಟಕಕ್ಕೆ ಸಿಕ್ಕದ, ತೆಲಂಗಾಣಕ್ಕೆ ಸಿಕ್ಕದ, ಈ ರೀತಿ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಆ ಪ್ರೊಜೆಕ್ಟ್ ಸ್ಪೆಸಿಫಿಕ್ ಜಡ್ಜ್ಮೆಂಟನ್ನು ಅವ್ರು ಕೊಟ್ಟಾರಂತ ಗೊತ್ತಿರ್ಬೇಕು. ಓಕೆನಾ, ಸೊ ಇಲ್ಲಿ ಬರೆದ್ಬಿಡ್ತೇನೆ ನಾನು. ಯೋಜನೆಗಳ ಒಂದು ಏನಪ್ಪ ಅಂದರೆ ಆಧಾರದ ಮೇಲೆ ನಾವು ಈ ಒಂದು ಜಡ್ಜ್ಮೆಂಟನ್ನು ನೋಡ್ಬೋದು. ಪ್ರೊಜೆಕ್ಟ್ ಸ್ಪೆಸಿಫಿಕ್ ಅಂತ ಬರೀತೀನಿ. ಓಕೆ, ವಾಟರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಗೊತ್ತಾಗ್ಬಿಡ್ಬೇಕು. ಓಕೆನಾ, ಸೊ ಜಲ ಹಂಚಿಕೆ ಆಗೈತೆ ಅನ್ನಂಗೆ ಅರ್ಥ. ಓಕೆ, ಸೊ ಇಷ್ಟಕೊಂಡ ಗೊತ್ತಿರ್ಬೇಕು ನೋಡಿರಿ ನಿಮಗೆಲ್ಲ. ಇಷ್ಟಕೊಂಡ ಗೊತ್ತಿತ್ತಂದರೆ ಐ ವುಡ್ ಸೇ ಇಟ್ ಈಸ್ ರಿಯಲಿ ಗುಡ್. ಓಕೆ, ಈ ಪ್ರಣೀತಾ ಮತ್ತು ಗೋದಾವರಿ ನದಿ ಅನ್ನೋದು ಸಿರೋಂಚಾ ಅಂತ ಒಂದು ಪ್ರದೇಶ ಕಂಡುಬರ್ತದೆ. ಎಕ್ಸಾಕ್ಟ್ಲಿ ಇಲ್ಲೇ ಸಿರೋಂಚಾ ಅಂತ ಒಂದು ಪ್ರದೇಶ ಕಂಡುಬರ್ತದೆ. ಆ ಸಿರೋಂಚಾ ಪ್ರದೇಶದ ಕಡೆಗೆ ತೆಲಂಗಾಣ ಒಳಗೆ ಹೋಗಿ ಪ್ರಣೀತಾ ಗೋದಾವರಿ ನದಿಯನ್ನು ಸೇರೋದನ್ನ ನೋಡ್ತೇವೆ. ಅದನ್ನು ಕೂಡ ನಾನು ನೋಟ್ಸ್ ಒಳಗೆ ಬರ್ದಿದ್ದದ. ಸೊ ದೇರ್ ಇಸ್ ನೋ ವರಿ. ಓಕೆ, ಸೊ ಈ ರೀತಿ ಐತೆ ಅಂದ್ಕೊಳ್ರಿ. ಇದನ್ನು ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಗೋದಾವರಿ ನದಿ ಈ ಥರ ಐತೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ದಟ್ ಈಸ್ ದ ಅಲ್ಟಿಮೇಟ್ ಥಿಂಗ್ ಐ ವುಡ್ ಸೇ. ಓಕೆ, ಇವಾಗ ನಾವೇನು ಮಾಡುವ ಅಂದರೆ ನಮಗೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿ ಯಾವುದಾದ್ರೂ ಎಕ್ಸಾಮ್ಸ್ಗಳಿಗೆ ನಮಗೆ ಈ ಒಂದು ನದಿಗಳಲ್ಲಿ ಯಾವುದಾದ್ರು ನದಿ ಇಂಪಾರ್ಟೆಂಟ್ ಐತೆ ಅಂದರೆ ಯಾವ ನದಿ ಗೊತ್ತಾ? ಈ ನದಿಗೆ ನಾವೇನಂತ ಕರಿತೀವಿ ನೋಡ್ರಿ, ಫುಲ್ ಕಾನ್ಸಂಟ್ರೇಷನ್. ಈ ನದಿಗೆ ನಾವು ಮಾಂಜ್ರಾ ಅಂತ ಕರಿತೀವಿ. ಮಾಂಜ್ರಾ ನದಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರಿ. ಈ ಮಾಂಜ್ರಾ ನದಿಯನ್ನು ನೀವು ನೋಡಬೇಕಾದ್ರೆ ಫುಲ್ ಕಾನ್ಸಂಟ್ರೇಷನ್.
ಮಾಂಜ್ರಾ ನದಿ ಏನೇ ಇಲ್ಲ ಅಂದರೂ ಸರ್ 724 ಕಿಲೋಮೀಟರ್ಸ್ ಲಾಂಗ್ ಅದ. ಆಲ್ರೆಡಿ ಇಲ್ಲೇ ಏನಪ್ಪ ಅಂದರೆ ಮ್ಯಾಪ್ ಒಳಗೆ ಕಾಣ್ತಿರ್ತದ ಮಾಂಜ್ರಾ ನದಿ ಬಾಲ್ಘಾಟಿಂದ ಸ್ಟಾರ್ಟ್ ಆಗಿರ್ತದಲ್ಲ ಅದು. ಓಕೆ, ಸೊ ಕರ್ನಾಟಕದಲ್ಲಿ ಬೀದರ್ ಒಳಗೆ ಎಷ್ಟು ಕಿಲೋಮೀಟರ್ ಹರಿಲಿರ್ತದ? 155 ಕಿಲೋಮೀಟರ್ ಮಾತ್ರ ಹರಿಲಿರ್ತದ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದಾದ ನಂತರ ನೋಡ್ಲಿಕ್ಕೆ ಟ್ರೈ ಮಾಡ್ರಿ, ಇದ್ರದ್ದು ಉಗಮವನ್ನು ನೋಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು ಇಲ್ಲಿ ಉಗಮ ಅಂತ ಬರಿತೀನಿ. ಸರ್ ಉಗಮ ಏನೈತೆ ಗೊತ್ತಾ ಇದ್ರದ್ದು? ಸರ್ ಇದ್ರದ್ದು ಉಗಮ ಐತಿ ಬಾಲ್ಘಾಟ್ ಅಂತ ಬರಿತೀನಿ, ಬಾಲ್ಘಾಟ್. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಎಷ್ಟು ರಾಜ್ಯಗಳ ಮೂಲಕ ಹರಿತದೆ ಇದು? 3 ರಾಜ್ಯಗಳು ಅಂತ ಗೊತ್ತಿರಬೇಕು. 3 ರಾಜ್ಯಗಳು ಯಾವ್ಯಾವ ನೋಡ್ರಿ ಸರ್? ಮಹಾರಾಷ್ಟ್ರ ಆ್ಯಂಡ್ ಕರ್ನಾಟಕ, ತದನಂತರ ತೆಲಂಗಾಣ. ಓಕೆನಾ? ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ. ಸರ್ ಎಲ್ಲಿ ಹೋಗಿ ಸೇರ್ತದೆ ಅದು? ಎಲ್ಲಿ ಹೋಗಿ ಸೇರ್ತದೆ ಅಂತ ಕೇಳ್ಬಿಟ್ರೆ ಈ ತೆಲಂಗಾಣದಾಗ ಒಂದು ಪ್ಲೇಸ್ ಕಂಡುಬರ್ತದೆ. ಈ ಪ್ಲೇಸಿಗೆ ಕಂದುಕುರ್ತಿ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಓಕೆನಾ? ಕಂದುಕುರ್ತಿ ತ್ರಿವೇಣಿ ಸಂಗಮದ ಬಳಿ ಗೋದಾವರಿ ನದಿಯನ್ನು ಸೇರುವುದು, ಗೋದಾವರಿ ನದಿ ಸೇರುವುದು ಅಂತ ಗೊತ್ತಿರಬೇಕು. ಓಕೆನಾ? ಸೇರುವುದು ಅಂತ ಬರ್ತೀನಿ. ಇದಾದ ನಂತರ ನೋಡ್ಲಿಕ್ಕೆ ಟ್ರೈ ಮಾಡ್ರಿ, ಇದ್ರ ಮೇಲೆ ಒಂದು ಡ್ಯಾಮು ಐತಿ. ಓಕೆನಾ? ಈ ಡ್ಯಾಮಿಗೆ ನಾವೇನಂತ ಕರೆದೇವಿ? ನಿಜಾಮ್ ಸಾಗರ್ ಅಂತ ಕರೆದೇವಿ. ನಿಜಾಮ್ ಸಾಗರ್ ಡ್ಯಾಮ್ ಎಲ್ಲೈತೆ ಇದು? ಈ ನಿಜಾಮ್ ಸಾಗರ್ ಡ್ಯಾಮ್ ಅನ್ನೋದು ಎಲ್ಲೈತಪ್ಪ ಅಂದರೆ ತೆಲಂಗಾಣದಾಗೈತೆ, ತೆಲಂಗಾಣದಾಗ. ಓಕೆ ಸರ್, ಇದಾದ ನಂತರ ಇದರಲ್ಲಿ ಅತ್ಯಂತ ಒಂದು ಪ್ರಮುಖವಾಗಿ ಒಂದು ಉಪನದಿಯನ್ನು ಕೂಡ ನೋಡ್ತೀವಿ. ಉಪನದಿ. ಈ ಉಪನದಿಯನ್ನು ನಾವೇನಂತ ಕರಿತೀವಿ ನೋಡ್ರಿ? ಉಪನದಿಯನ್ನು ನಾವೇನಂತ ಕರಿತೀವಿ ಅಂದರೆ ಕಾರಂಜ್ ಅಂತ ಕರಿತೀವಿ. ಕಾರಂಜ್ ಅಥವಾ ಕಾರಂಜಿ ಅಂತ ಕೇಳಿರ್ತೀರಿ. ಈ ಕಾರಂಜಿ ನದಿಯನ್ನು ನೀವು ನೋಡ್ಲಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇದು ಸ್ವಲ್ಪ ಮಟ್ಟಿಗೆ ಅರೌಂಡ್ ಒಂದು ಸ್ವಲ್ಪ ಮಟ್ಟಿಗೆ ಇದು ತೆಲಂಗಾಣ ಮತ್ತು ಕರ್ನಾಟಕದ ಮಧ್ಯದಲ್ಲಿ ನೈಸರ್ಗಿಕ ಗಡಿ ರೇಖೆಯನ್ನು ರಚನೆ ಮಾಡ್ತಾ ಇದೆ. ಓಕೆನಾ? ತೆಲಂಗಾಣ ಮತ್ತು ಕರ್ನಾಟಕದ ಗಡಿ ರೇಖೆಯ ಮೇಲೆ ಹರಿಯುವುದು ಅಂತ ಬರೆದಿರ್ತೀನಿ. ಓಕೆನಾ? ಹರಿಯುವುದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದಾದ ನಂತರ ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ನಮ್ಮ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ನದಿ ಈ ಥರ ಹೊಂಟಿತ್ತು ಅಂದರೆ ಈ ನದಿಗೆ ನಾವು ಮಾಂಜ್ರಾ ಅಂತ ಕರೀತೀವಿ. ಆದರೆ ಈ ರೀತಿ ಬಂದು ಸೇರಬೇಕು ಅಂದರೆ ಸಬ್ಸಿಕ್ವೆಂಟ್ ಪ್ಯಾಟರ್ನ್ ಅದು. ಓಕೆನಾ? ಆದರೆ ಹೆಂಗೆ ಸೇರ್ಲಿಕ್ಕೆ ಗೊತ್ತಾ? ಈ ನದಿ ಉಲ್ಟಾ ಬಂದು ಸೇರ್ಲಿದೆ ಈ ಥರ. ಯಾವುದು ಇದು ನದಿ? ಕಾರಂಜ್ ಸರ್, ಇದು ಕಾರಂಜ್. ಓಕೆ, ಈ ರೀತಿ ಏನು ಪ್ಯಾಟರ್ನ್ ಮಾಡ್ತಿರ್ತಾವಲ್ಲ, ಈ ಪೂರ್ತಿ ಪ್ಯಾಟರ್ನಿಗೆ ನಾವೇನಂತ ಕರಿತೀವಿ ನೋಡ್ರಿ? ಆಬ್ಸಿಕ್ವೆಂಟ್ ಪ್ಯಾಟರ್ನ್ ಅಂತ ಕರಿತೀವಿ. ಆಬ್ಸಿಕ್ವೆಂಟ್ ಪ್ಯಾಟರ್ನ್ ಅಥವಾ ಪ್ರತ್ಯಾನುವರ್ತಿ ಮಾದರಿ. ಇದನ್ನು ನಾನು ಜಲಾನಯನ ಮಾದರಿಗಳಲ್ಲಿ ಅರ್ಥ ಮಾಡಿಸಿದ್ದದ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಓಕೆನಾ? ಸೊ ಇದಕ್ಕೆ ಪ್ರತ್ಯಾನುವರ್ತಿ ಅಂತ ಕರಿತೀವಿ. ಪ್ರತ್ಯಾನುವರ್ತಿ ಜಲಾನಯನ ಮಾದರಿ, ನದಿ ಮಾದರಿ ಅಂತ ಬರೀದೆ. ಓಕೆ, ಸೊ ನದಿ ಮಾದರಿ ಆಯ್ತಾ ಸರ್? ಇದರ ಮೇಲೆ ಇದೇ ಒಂದು ನದಿಯ ಮೇಲೆ ಒಂದು ಡ್ಯಾಮನ್ನು ಕೂಡ ರಚನೆ ಮಾಡಲಾಗದ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಕಾರಂಜಿ ಡ್ಯಾಮ್ ಅಂತ ಕರಿತೀವಿ. ಕಾರಂಜಿ ಡ್ಯಾಮ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ತದನಂತರ ಈ ಕಾರಂಜಿ ಡ್ಯಾಮಿಗೆ ಜವಾಹರ್ಲಾಲ್ ನೆಹರು ಪ್ರಾಜೆಕ್ಟ್ ಅಂತಲೂ ಕರೆದಾರ, ಬೀದರ್ ಒಳಗೆ ಕಂಡುಬರ್ತದೆ. ಓಕೆ, ಸೊ ಈ ರೀತಿ ನೀವು ಮಾಂಜ್ರಾ ನದಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ನೋಡ್ರಿ, ಇದನ್ನು ನೀವು ಇದೇ ರೀತಿ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡಿದ್ರಿ ಅಂದರೆ ಐ ವುಡ್ ಸೇ ಯುವರ್ ಗುಡ್ ಟು ಗೋ. ಇಷ್ಟೊಂಡ ಇನ್ಫಾರ್ಮೇಷನ್ಸ್ಗಳು ಗೊತ್ತಿರಬೇಕು. ಗೊತ್ತಿದ್ದಾಗ ನಮಗೇನಾಗ್ಬಿಡ್ತದೆ ಅಂದರೆ ಅಂಥದ್ದೇ ಕ್ವಶನ್ಸ್ಗಳು ಕೇಳಿ ಅವರು KA ಮತ್ತು KPSC ಒಳಗೆ ವಿ ವಿಲ್ ಬಿ ಏಬಲ್ ಟು ಸಾಲ್ವ್. ನಮಗೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದಿದ್ದರಲ್ಲಿ ಮಾಂಜ್ರಾ ನದಿ ಅನ್ನೋದು. ಅದರ ಸಲುವಾಗಿ ಮಾಂಜ್ರಾ ನದಿಯ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡಿವಿ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿಯೇ ಇರ್ತದ, ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ನಾವು ಮೇಲ್ಗಡೆ ಏನು ನೋಡಿವಿ? ಇಲ್ಲಿ ಮೇಲ್ಗಡೆ ಏನು ನೋಡಿವಿ ಅಂದರೆ ಈ ನದಿಯ ಪಾತ್ರವನ್ನು ನೋಡ್ಲಿಕ್ಕೆ ಟ್ರೈ ಮಾಡಿವಿ. ನದಿಯ ಪಾತ್ರಗಳ ಜೊತೆಗೆ ನಾವೇನು ನೋಡಿವಿ ಅಂದರೆ ಸ್ವಲ್ಪ ಬೇಸಿಕ್ಸ್ಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿವಿ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ನೆಕ್ಸ್ಟ್ ಸೆಷನಲ್ಲಿ ಕೃಷ್ಣಾ ನದಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ ಅಂತ. ಸೊ ನಿಮಗೆ ಈ ವಿಡಿಯೋಸ್ಗಳು ಲೈಕ್ ಆಗ್ತಿದ್ರೆ ನೀವೇನು ಮಾಡಿರಿ? ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿರಿ. ಓಕೆನಾ? ಸೊ ಥ್ಯಾಂಕ್ ಯು.